ನಮಸ್ಕಾರ ವೀಕ್ಷಕರೇ, ವರವ ಕೊಡೆ ಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ವರ ಮಹಾಲಕ್ಷ್ಮಿ ಹಬ್ಬದ ದಿನ ಸಾಕಷ್ಟು ರೀತಿಯ ನೀತಿ ನಿಯಮಗಳಿರುತ್ತೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ವರವನ್ನ ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡುವಂತಹ ಕ್ರಮ ಮೊದಲಿನಿಂದಲೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಅಷ್ಟಲಕ್ಷ್ಮಿಯರ ಪೂಜೆ ಯಾವ ರೀತಿಯಾಗಿ ಮಾಡೋದು, ಅಷ್ಟಲಕ್ಷ್ಮಿಯರು ಯಾವ ರೀತಿಯಾಗಿ ಯಾರ್ಯಾರಿಗೆ, ಯಾವ ರಾಶಿಯವರಿಗೆ, ಯಾವ ನಕ್ಷತ್ರದವರಿಗೆ ಒಲಿತಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನಿಮ್ಮೆಲ್ಲರ ಪಾಲಿಗೆ ಈ ಸಲದ ಮಹಾಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ವರಲಕ್ಷ್ಮಿಯಾಗಿ ಪರಿವರ್ತನೆ ಆಗ್ತಾಳ, ಧನಲಕ್ಷ್ಮಿಯಾಗಿ ಪರಿವರ್ತನೆ ಆಗ್ತಾಳ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಜನರಲ್ಲಿದೆ. ಹಾಗಾಗಿ ಅಷ್ಟಲಕ್ಷ್ಮಿಯರ ಆರಾಧನೆ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಶ್ರೀ ಸಂಪೂರ್ಣ ಮಹಾಲಕ್ಷ್ಮಿ ಸಂಸ್ಥಾನದ ಸಂಸ್ಥಾಪಕರಾಗಿರುವಂತಹ ಬ್ರಹ್ಮಾಂಡ ಗುರೂಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಡೀ ಒಂದು ಸಂಭ್ರಮದ ವಾತಾವರಣವಿರುತ್ತೆ. ಅದರಲ್ಲಿ ಮಹಿಳೆಯರಿಗೆ ಅತ್ಯಂತ ಖುಷಿಯ ಮಾಸ ಅಂದ್ರೆ ಶ್ರಾವಣ ಮಾಸ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಮೊದಲ ಹಬ್ಬ ಅಂತ ಹೇಳಿ. ಹಾಗಾಗಿ ಫಸ್ಟ್ ಆಗಿ ನಾವು ಮೊದಲನೇದಾಗಿ ಯಾವ ರೀತಿಯಾಗಿ ಮಹಾಲಕ್ಷ್ಮಿ ಹಬ್ಬವನ್ನು ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನ ಮಾಡಬೇಕು? ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೇಶ್ವರೀಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳಕಾರಿಣೀಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಸಮಾನ ಸಾಮದೇವಿ ಸಾ ಸಮಸ್ತೆ ಸುರಸೇವಿತ ಸರ್ವ ಸಂಪತ್ತಿ ಜನನಿ ಸದ್ಗುಣ ಸಕಲೇಷ್ಟದ. ಎಲ್ಲ ದೇವಾನುಗ್ರಹ ಭಕ್ತಪರಿರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ವರವ ಕೊಡೆ ವರಲಕ್ಷ್ಮಿ, ವರಮಹಾಲಕ್ಷ್ಮಿ ಅಲ್ವೇನಮ್ಮ? ಈಗ ಲಕ್ಷ್ಮಿ ಯಾರಿಗೆ ದುಡ್ಡು ಕೊಡ್ತಾಳೆ ಅನ್ನೋ ಯೋಚನೆ ಆಗೋಗಿದೆ ಬಹಳಷ್ಟು ಜನಕ್ಕೆ. ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಏನಂದ್ರೆ ವರಮಹಾಲಕ್ಷ್ಮಿ ಏನಕ್ಕೆ ಆಚರಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಸಮುದ್ರ ಮಂಥನ ಮಾಡೋ ಸಮಯದಲ್ಲಿ ಇವತ್ತು ತಿರುಕ್ಕಡೆಯೂರ್ ಅಂತ ಒಂದು ಇವತ್ತಿಗೂ ಇರತಕ್ಕಂಥ ತಮಿಳುನಾಡು ಭಾಗದಲ್ಲಿ ಒಂದು ಕ್ಷೇತ್ರ ಸಮುದ್ರ ತೀರದಲ್ಲೇ ಇದೆ. ಅಮ್ಮನವ್ರು ಬಂದಿದ್ದ ಜಾಗವು ಇವತ್ತಿಗೂ ಶಾಶ್ವತವಾಗಿದೆ, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ವರಮಹಾಲಕ್ಷ್ಮಿನ ಹುಟ್ಟಿರ್ತಕ್ಕಂಥ ಅವಕಾಶ ಯಾಕೆ ವರಮಹಾಲಕ್ಷ್ಮಿ ಬಂದು ಬರೀ ಲಕ್ಷ್ಮಿ ಆಗಿರ್ಬೋದಾಗಿತ್ತು. ಅಲಕ್ಷ್ಯನ್ನವನ್ನ ಯಾರಾದರೂ ಮಾಡಿದೆ, ಅಲಕ್ಷ್ಯವನ್ನ ಮಾಡಿದ್ರೆ ಲಕ್ಷ್ಮೀ ಪರವಾಗಿಲ್ಲ ಬಿಡು ಅಂತ ದುರಹಂಕಾರವಾಗಿ ಮಾಡ್ತಕ್ಕಂಥವ್ರಿಗೆ ಅಲಕ್ಷ್ಯ ಮಾಡದೆ ಲಕ್ಷ್ಮೀ ನಿತ್ಯ ಅಂತ ಕರಿತೀವಿ. ಅದಕ್ಕೆ ಚರಲಕ್ಷ್ಮಿ ಸ್ಥಿರವಾಸ, ಹೊರಡೋಳು ಬಾಮ್ಮ ನಿಂತ್ಕೋ, ಸ್ಥಿರವಾಗಿ ನಿಂತ್ಕೊಂಬಿಡು ಅಂತ ಕರಿಬೇಕು. ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರಾದರೂ ಹೇಳ್ಕೊಟ್ರು ಅಂದರೆ, ಸಪ್ತಋಷಿಗಳು ಹೇಳ್ಕೊಟ್ರು. ಮೊಟ್ಟ ಮೊದಲು ಭೂಲೋಕದಲ್ಲಿ ಏನಾದರೂ ಆಚರಿಸೋದ್ರು ಅಂದರೆ ರಾವಣೇಶ್ವರನು ತನ್ನ ಹೆಂಡತಿ ಧರ್ಮಪತ್ನಿ ಸಮೇತ ಆಚರಿಸಿರ್ತಕ್ಕಂಥದ್ದು. ಇವತ್ತಿಗೂ ನೀನು ಉತ್ತರ ಭಾರತದಲ್ಲಿ ಹೋದರೆ ಮಂಡೂರ್ ಗಾರ್ಡನ್ಸ್ ಅಂತಿದೆ. ಅಂದರೆ ಇವತ್ತು ಅದು ಮಂಡೂರ್ ಗಾರ್ಡನ್ಸ್ ಆಗೋಗಿದೆ. ಅದು ಮಂಡೂರ್ ಗಾರ್ಡನ್ಸ್ಗೆ ಮೊದಲು ಮಾಂಡವ್ಯ ಋಷಿಗಳ ಆಶ್ರಮ. ಅದಾದ ಮೇಲೆ ಇಲ್ಲಿರ್ತಕ್ಕಂಥ ಮಂಡೋದರಿ, ಯಾರು ರಾವಣನ ಹೆಂಡತಿ, ಅವಳ ಒಂದು ದೊಡ್ಡ ಕೋಟೆ. ಇಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾಳೆ. ಭೂಲೋಕಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಇವರೆಲ್ಲ ಏನು ಅಂದರೆ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಮಾಡಬೇಕು, ಒಂದು ಕನ್ಯೆ ಪೂಜೆಯನ್ನು ಮಾಡಬೇಕು. ಅಂದರೆ 5 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಮಗಳನ್ನ ಪೂಜೆ ಮಾಡಬೇಕು. ಸೊ 8 ಲಕ್ಷ್ಮಿಯರನ್ನ ಲಕ್ಷ್ಯವಿಲ್ಲದೆ ಪೂಜೆ ಅಲಕ್ಷ್ಯವನ್ನ ಮಾಡದೆ ಲಕ್ಷ್ಯವನ್ನ ಇಟ್ಕೊಂಡು, ಇವ್ರು ಏನು ಅಂದ್ರೆ ಲಕ್ಷ್ಮಿ ಅಂದ್ರೆ ದುಡ್ಡು ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಅಲ್ಲ. ನಮ್ಮ ಲಕ್ಷ್ಯವನ್ನ ಮುಟ್ಟೋ ಶಕ್ತಿಯನ್ನ ಕೊಡೋಳು ಲಕ್ಷ್ಮಿ. ಅದಕ್ಕೆ ಧೈರ್ಯ ಸಾಹಸೆ ಲಕ್ಷ್ಮಿ. ಅಂದ್ರೆ ಏನಕ್ಕಾದ್ರೂ ಧೈರ್ಯ ಮಾಡ್ಬೇಕು. ನೀನು ಧೈರ್ಯ ಮಾಡಿದರೆ ಲಕ್ಷ್ಮಿ ಒಲಿಯಲ್ಲ. ಸೊ ಪ್ರತಿಯೊಬ್ಬನೂ ಕಷ್ಟ ಇರೋನು, ಸುಖದಲ್ಲಿರೋನು, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿರೋನು, ಮುಂದಕ್ಕೂ ಆಗ್ತಕ್ಕಂಥವನು, ಜೀವನದಲ್ಲಿ ನಡೀದೇ ಇರತಕ್ಕಂಥವನು ಕೂಡ ಈ ವ್ರತವನ್ನ ಮಾಡಿ ಅಂತ ಇದನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಕ್ರಮದಲ್ಲಿ ನಾರದ ಮಹರ್ಷಿಗಳು ಅದಕ್ಕೆ ಯಾವಾಗಲೂ ನಾರಾಯಣ ಲೋಕದಿಂದ ಭೂಲೋಕಕ್ಕೆ ಬಂದಾಗ ನಾರಾಯಣ ನಾರಾಯಣ ಬಂದ್ಯಪ್ಪ ನಾರದ ಅಂತೀವಿ. ಅಂದ್ರೆ ಜೀವನದ ಒಂದು ಸಂಸಾರ ಕಲಹಗಾಗ್ಲಿ ಒಳ್ಳೇದಕ್ಕಾಗ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಭೂಲೋಕಕ್ಕೆ ಹೇಳ್ಕೊಟ್ಟಿರೋದು. ಈ ಗಣಪತಿ ಸಮೇತವಾಗಿ ಪೂಜೆಯನ್ನು ಮಾಡಿದ್ರೆ ವ್ರತಕಲ್ಪಮಾಲ ಅಂತ ಕರಿತೀವಿ. ಈ ವ್ರತಕಲ್ಪಮಾಲದಲ್ಲಿ ವರಮಹಾಲಕ್ಷ್ಮಿ ವ್ರತ ಹೀಗೆ ಮಾಡಬೇಕು ಅಂತ. ಇದು ಮೊದಲಾದ್ರೆ ಬ್ರಾಹ್ಮಣ ಕುಲಗಳೇ ಮಾಡ್ತಿದ್ರು. ಅದಕ್ಕೆ ರಾವಣನ ಕುಟುಂಬ ಮಾಡ್ತಿತ್ತು ಅಂತ ಯಾಕೆ ಹೇಳಿದೆ ಅಂದ್ರೆ ಬ್ರಾಹ್ಮಣೋತ್ತಮರು ಮಾಡಿದ್ರು. ಬಕಾರಸ್ಯ ಬ್ರಹ್ಮ, ರಕಾರಸ್ಯ ರಾವಣ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ. ಬ್ರಾಹ್ಮಣನ ಪದದಲ್ಲಿ ತ್ರಿಮೂರ್ತಿಗಳ ಜೊತೆ ರಾವಣನ ಇವತ್ತಿಗೂ ಶ್ರೇಷ್ಠತೆ ಇದೆ. ರಾಮೇಶ್ವರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥದ್ರಲ್ಲಿ ಇವತ್ತಿಗೂ ಒಂದು ಸ್ಥಾನಮಾನ ಗೌರವನ್ನ ರಾವಣೇಶ್ವರನಿಗೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಅವರ ಮನೆ ಕುಟುಂಬದಲ್ಲಿ ಒಂದು ಬಹಳ ಪಾತಿವ್ರತ ಧರ್ಮ ಅಂತ ಹೇಳಿದ್ರೆ ಮಂಡೋದರಿ ಬಹಳ ವಿಶೇಷತೆ. ಇವಳು ಪೂಜೆಯನ್ನು ಮಾಡಿದಾಗ ಈ ವ್ರತ ಜೀವನ ಪರ್ಯಂತ ಯಾರು ಇರಲಿ ಬಿಡಲಿ, ರಾಕ್ಷಸ ಗುಣಗಳು ಇರಲಿ ಬಿಡಲಿ, ದೇವತೆಗಳು ಬರಲಿ ಬಿಡಲಿ, ಸುರಾಸುರಗಳು ಬರಲೇ ಬರಲಿ, ಈ ಮಹಾಲಕ್ಷ್ಮಿ ವ್ರತವನ್ನು ಎಲ್ರಿಗೂ ಹೇಳಿ ಮುತ್ತೈದೆ ಬಾಗಿನ ಕೊಡು. ಎಲ್ಲ ಹೆಣ್ಮಕ್ಳು ಕೇಳ್ಕೊಳ್ಳೋದು ನನ್ನ ಮುತ್ತೈದೆ ಭಾಗ್ಯ ಕೊಡು. ಅಂದ್ರೆ ಗಂಡನಿಗೆ ಮೊದಲು ನಾನು ಹೋಗಬೇಕು, ದೀರ್ಘ ಸುಮಂಗಲಿಯಾಗಿರಬೇಕು ಅನ್ನೋ ಭಾವನೆ. ಸೊ ಇದನ್ನ ಒಂದು ಪದ್ಧತಿ ಮಾಡ್ತಿತ್ತು, ಒಂದು ಪಂಗಡದವ್ರು ಮಾಡ್ತಾ ಇದ್ನ. ರೀ ಸಾವಿತ್ರಮ್ಮ ನೀವು ಮಾತ್ರ ಮಾಡ್ಬೋದಾ, ನಾವು ಮಾಡೋದು ಬೇಡವಾ ಅಂತ. ಸರಿ ಮಾಡಿ ಧಾರಾಳವಾಗಿ ಸಂತೋಷ. ಒಬ್ರು ವ್ರತನ ಹೇಳ್ಕೊಡ್ಬೇಕು. ಆ ವ್ರತನ ಹೇಳ್ಕೊಟ್ಟ ಮೇಲೆ ಆಚರಣೆ ಪೂರ್ವಕ ಮಾಡೋದು. ಸರಿ ಇನ್ನೊಬ್ರು ಮಾಡೋದು. ಆದ್ರೆ ಏನ್ ಹೇಳುತ್ತೆ ನಾಗಪ್ಪ ಈಶ್ವರ
ಆಂಜನೇಯ, ಲಕ್ಷ್ಮಿ, ಈ 4 ಜನಕ್ಕೆ ಮಾತ್ರ ಬಹಳ ಮಡಿ ಅಂದ್ರೆ ದೂರ 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 ಮಡಿ ಅನ್ನೋದಲ್ಲ. ಆತ್ಮಶುದ್ಧಿಯಾಗಿ ಇಟ್ಕೋಬೇಕು, ಶುದ್ಧ ಬ್ರಹ್ಮ ಪರಾತ್ಪರಮ ಮಾಡ್ಕೋಬೇಕು, ಯಾವುದೇ ಕಾಲಕ್ಕೂ ನಿಷ್ಕಲ್ಮಶವಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಒದ್ದೆ ಬಟ್ಟೆಯಲ್ಲಿ ಮಾಡಬಾರ್ದು. ಯಾವತ್ತೂ ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಒದ್ದೆ ಬಟ್ಟೆಯಲ್ಲಿ ಮಾಡಬೇಕು. ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಒದ್ದೆ ಬಟ್ಟೆಯಲ್ಲಿ ಮಾಡ್ಬೇಕಂತ ಮಡಿ ಏನ್ಬಿಡ್ತಾರೆ. ಇದೆಲ್ಲ ಇಲ್ಲದೇ ಇರೋ ಶಾಸ್ತ್ರಗಳಲ್ಲಿ ಯಾವ ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲ. ಒದ್ದೆ ಬಟ್ಟೆ ಒಣಗಿ ಹಾಕಿ, ಯಾರು ಮುಟ್ಟದೇ ಇರತಕ್ಕಂಥ ಒಣಗಿರೋ ಬಟ್ಟೆನ ಹಾಕೊಂಡು ಆ ವ್ರತ ಕಲ್ಪವನ್ನ ಮಾಡಬೇಕು. ಪೂಜೆಯನ್ನ ಮಾಡ್ಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಸಾಯಂ ಸಂಧ್ಯಾಕಾಲೆ ಪ್ರಾತಃ ಕಾಲೆ ವಿಶೇಷತಃ. ಗೋಧೂಳಿ ಲಗ್ನ ಆತರ ಯಾವ್ದು? ಗೋಧೂಳಿ ಲಗ್ನ ಅಂದ್ರೆ ಗೋಗಳು ಬರೋ ಸಮಯ ಸಾಯಂಕಾಲ, ಬೆಳಗ್ಗೆ ಮಾಡ್ಬೇಕು ಖಂಡಿತ ಇಲ್ಲ. ಆವಾಗ ಏನಂದ್ರೆ ಅರ್ಚನೆ ಮಾಡಬೇಕು, ಲಕ್ಷ್ಮಿನ ಹೊಗಳಬೇಕು, ಕರಿಬೇಕು. ಅದೆಲ್ಲ ಸ್ವಾಗತಂ ಫಲಕೇನ ಸ್ವರೂಪೇಣ ಅಂತ. ಸಂಜೆ ಕೂಡ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರಲ್ಲ, ಲಕ್ಷ್ಮಿ ಗೋಧೂಳಿ ಲಗ್ನ ಬರ್ತಾಳೆ. ಆ ಸಮಯಕ್ಕೆ ಬಂದಾಗ ಲಕ್ಷ್ಮಿನ ಸ್ವಾಗತಿಸ್ಬೇಕು. ಹೇಗೆ ಅಂದ್ರೆ ಗೋವು ಧೂಳುಗಳಲ್ಲಿ ಬರ್ತಾಳಂತೆ ಲಕ್ಷ್ಮಿ. ಅಂದ್ರೆ ಬೆಳಗ್ಗೆ ಎದ್ದು ಏನು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೆಣ್ಮಕ್ಳು ರಂಗೋಲಿ ಹಾಕ್ತಾರೆ. ರಂಗೋಲಿ ಹಾಕಿದ ತಕ್ಷಣ ನವಿತಾ ಎಲ್ಲ ನಮ್ಮನೆ ಒಳಗೆ ಕಾಲಿಡ್ತಾಳಂತೆ. ನೀರು ಹಾಕಿದ ತಕ್ಷಣ ನಮ್ಮ ದರಿದ್ರನ್ನೆಲ್ಲ ತಗೊಂಡು ಹೋಗ್ತಾಳಂತೆ. ಅವಳು ಕಪ್ಪಾಗಿ ಹೋಗ್ತಾಳಂತೆ. ಪ್ರತಿಯೊಬ್ಬರ ಮನೆನೂ ಗೂಡಿಸಿ ಸಾರಿಸಿ ಎಲ್ಲ ಮಾಡಿ ಅವಳು ದಾರಿದ್ರ್ಯವನ್ನು ತಗೊಂಡು ಹೋಗೋ ಲಕ್ಷ್ಮಿ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಬರ್ತಾಳೆ. ಶ್ವೇತವಾಗಿ ಧಿಮಿ ಧಿಮಿ ನಾದ ಸ್ವರೂಪಿಣಿ ಹೇಮಮಯ ಅಂತ ಬರ್ತಾಳೆ. ಇಂಥ ಲಕ್ಷ್ಮಿನ ಸ್ವಾಗತ ಮಾಡಿ ಗೋಧೂಳಿ ಲಗ್ನ. ಆದರೆ ವ್ರತವನ್ನ ಮಾಡ್ಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಸೂರ್ಯ ಸಮಯ ನೋಡು. ನಾಳೆ ಮಾಡಬೇಕಾದ್ರೂ ವ್ರತನ ಜ್ಞಾಪಕ ಇಟ್ಕೋ, 5:30 ಸಮಯದಲ್ಲಿ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನಡ್ಕೊಂಡು ಹೋಗೋದು ಎಷ್ಟೊತ್ತಾದ್ರೂ ಹೋಗ್ಕೊಳ್ಳಿ. 7 ಗಂಟೆಗೆ ಮಾಡ್ಬೇಕು. 6ರಿಂದ 7 ಮಾಡಲೇಬಾರ್ದು. ಬೆಳಗಿನ ಹೊತ್ತು ನಾಳೆ ಸುಮುಹೂರ್ತ ಏನು ಅಂದ್ರೆ ಶುಕ್ರ ಹೋರೆ, ಅಹೋರಾತ್ರಿ ಅಂತ ಕರಿತೇವೆ. ಚಂದ್ರನಿಂದ ಬಂದಿರತಕ್ಕಂಥ ಮುಹೂರ್ತಗಳಿದ್ನೆಲ್ಲ. ಸೊ ಅಹೋರಾತ್ರಿ ಅಂತ ನೋಡಿದಾಗ ಬೆಳಗ್ಗೆ 5:30 ಶುರು ಮಾಡ್ಕೋಬಹುದು, ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು, ಯೋಚನೆ ಇಲ್ಲ. ಶುರುನ ನೀವು ಮಾಡಬೇಕಾದ್ರೆ 7 ಗಂಟೆ 5 ನಿಮಿಷಕ್ಕೆ ಶುರು ಮಾಡಬೇಕು. ಅದಾದ್ಮೇಲೆ 8 ಗಂಟೆ 10 ನಿಮಿಷಕ್ಕಿಂತ ಅಂದ್ರೆ 8 ಕಾಲಿಂದ ಹಿಡ್ಕೊಂಡು ಶುರು ಮಾಡ್ಕೊಂಡ್ರೆ ಪರವಾಗಿಲ್ಲ. 9ರಿಂದ 10 ಮಾಡಲೇಬೇಡಿ, 10ರಿಂದ 11 ಮಾಡಲೇಬೇಡಿ. ನೀವು 9ರಿಂದ 11ವರೆಗೂ ಅಂದ್ರೆ 9ರಿಂದ 10, 10ರಿಂದ 11 ಶುರು ಮಾಡಬೇಡಿ. ಯಾಕೆಂದ್ರೆ ಸುಮುಹೂರ್ತವಿಲ್ಲ. ರಾಹುಕಾಲ ಅಂತ ಕರಿತೀವಿ. ರಾಹುಕಾಲ ಬಹಳ ಶ್ರೇಷ್ಠ. ಶುಕ್ರವಾರ ರಾಹುಕಾಲ ಬಹಳ ವಿಶೇಷ. ಶ್ರವಣ ನಕ್ಷತ್ರ ನಾಳೆ ಜ್ಞಾಪಕ ಇಟ್ಕೋ. ಶ್ರವಣ ನಕ್ಷತ್ರ ಯಾರು ಅಂದ್ರೆ ವೆಂಕಟರಮಣಂದು. ಶ್ರೀ ಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನೆ ಪದ್ಮಾವತಿ ಸುಮಂಗಲಿ. ಆ ಲಕ್ಷ್ಮೀ ಸಮೇತ ಇರೋ ಲಕ್ಷ್ಮೀ ರಮಣ ನಾಳೆ ಅವನ ನಕ್ಷತ್ರ. ಲಕ್ಷ್ಮಿಗೂ ವಿಶೇಷ, ಶುಕ್ರವಾರ ವಿಶೇಷ, 2ನೇ ಶ್ರಾವಣ ಮಾಸದ ವಿಶೇಷತೆ. ಬಹಳ ಸಂತೋಷ. ಪಾಪ ನೀನೇನು ಅಂದ್ರೆ ಹೊಸ ಹಬ್ಬ ಅಂದೆ, ಮೊದಲನೇ ಹಬ್ಬ ಅಂದೆ. ಇನ್ನೊಂದೇನು ತಮಾಷೆ ಇದ್ರೆ ಮೊದಲನೇ ಹಬ್ಬ ಇದಕ್ಕಿಂತ ಭೀಮನಮಾಸೆ. ಗಂಡ ಚೆನ್ನಾಗಿರ್ಲಿ, ಗಂಡನ ಪೂಜೆ ಅಂತ ಕರೀತಾರೆ. ತದನಂತರ ನಾಗರ ಪಂಚಮಿ ಪರಿವರ್ತನೆ, ಆಮೇಲೆ ನಮಗೆ ವರಮಹಾಲಕ್ಷ್ಮಿ. ಆದ್ರೆ ಹೆಂಗಸರಿಗೆ ಎಲ್ಲರಿಗೂ ಅಲಂಕಾರ ಮಾಡೋದು ಇಂಪಾರ್ಟೆಂಟ್, ಹೂಗಳು ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಆದ್ರೆ ಇದೇನು ಅಂದ್ರೆ ಕೆಲವರು ನಾಟಕಕ್ಕೆ ಶುರು ಮಾಡಿದ್ರು. ಕೆಲವರು ನೋಡು ನಿಜವಾದ ವ್ರತ ಅಂದ್ರೆ ಏನು ಹೇಳ್ತದೆ, ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ. ನೀನ್ ಲಕ್ಷ್ಮಿಯಾಗಿರು. ಬಿಚ್ಚೋಲೆ ಗೌರಮ್ಮ ಅಂತಾರೆ ಎಲ್ಲ ಒಡವೆ ಅಲ್ಲಿ ದೇವ್ರಿಗೆ ಹಾಕಬೇಡಿ. ವೀಕ್ಷಕರೇ ದಯವಿಟ್ಟು ಹಾಕಬೇಡಿ. ನೀವು ಹಾಕೊಳ್ಳೋಕೋಸ್ಕರ ಅವಳು ಕೊಟ್ಟಿರೋದು. ಅವಳು ಹೇಳ್ತಾಳೆ ನನಗೆ ಅರ್ಶಿನ ಕುಂಕುಮ ಹೂವು ಮಂತ್ರ ಇಷ್ಟೇ ಸಮರ್ಪಯಾಮಿ. ಮಂತ್ರ ಕೂಡ ಅದೇ ಹೇಳುತ್ತೆ, ಅವಳು ಅದೇ ಹೇಳೋದು. ನಾನು ಕೊಟ್ಟಿರೋದೆಲ್ಲ ನಿನಗೆ. ನೀನ್ ಎಷ್ಟು ಚೆನ್ನಾಗಿರ್ತೀಯೋ, ನಿನ್ನ ಭಾವನೆ ಯದ್ಭಾವಂ ತದ್ಭವತಿ. ನಿನ್ನ ಭಾವನೆ ತಕ್ಕಂತೆ ನೀನು ಪೂಜೆ ಮಾಡ್ತೀಯೋ. ಅಹಂ ಲಕ್ಷ್ಮೀ ಚ ಪೂಜಿತ ಲಕ್ಷ್ಮೀ ಪೂಜಿತ. ಆ ಲಕ್ಷ್ಮಿ ಅನುಗ್ರಹ ಶಾಶ್ವತ ಆಗತ್ತೆ. ಅದು ಬಿಟ್ರೆ ನೀವೆಲ್ಲಾ ಒಡವೆಗಳಲ್ಲಿ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಇಲ್ಲಿ ಲಕ್ಷ್ಮಿಗೆ ಗೌರಮ್ಮಂತರ ಏನೂ ಇಲ್ದ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಮೇಲೆ ಗಾಜಿನ ಬಳೆಗಳೇ ಹಾಕೊಂಡು ಪೂಜೆ ಮಾಡಬೇಕು. ವಿಧಾನಗಳ ಬಗ್ಗೆ ನಾನು ಮಾತನಾಡ್ತೀನಿ ನಿಮ್ ಜೊತೆ. ಈಗ ಇನ್ನು ಈಗಾಗಲೇ ನಾವು ಅಷ್ಟಲಕ್ಷ್ಮಿಯರ ಬಗ್ಗೆ ಕೂಡ ಮಾತಾಡಿದ್ವಿ, ಅಂದ್ರೆ ಆರಾಧನೆಯ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಯಾವ ರಾಶಿಯವರಿಗೆ, ಯಾವ ನಕ್ಷತ್ರದವರಿಗೆ ಯಾವ ಲಕ್ಷ್ಮಿ ಒಲಿಯುವ ಚಾನ್ಸಸ್ ಇದೆ ಅಂತ ಹೇಳ್ತೀರಿ ಈ ಸಲ? ಖಂಡಿತ. ಏನು ಅಂದ್ರೆ ಸಾಧಾರಣವಾಗಿ ಅಗ್ನಿಗ್ರಹದಲ್ಲಿ ಇರತಕ್ಕಂತ ಲಕ್ಷ್ಮಿಯರಿಗೆ ಒಲಿತಕ್ಕಂಥವಳು ಬಹಳ ಚೆನ್ನಾಗಿ ಧನಲಕ್ಷ್ಮಿ. ಅಗ್ನಿಗ್ರಹದಲ್ಲಿ ಇರ್ತಕ್ಕಂಥವ್ರು ಧನಲಕ್ಷ್ಮಿ ಒಲಿತಾಳೆ ಅಂತ. ಯಾರ್ಯಾರು ಅಗ್ನಿಗ್ರಹ ಅಂತ ಇಟ್ಕೋ. ಮೇಷರಾಶಿ, ಅದಾದ್ಮೇಲೆ ಸಿಂಹರಾಶಿ, ಅದಾದ್ಮೇಲೆ ಧನುರಾಶಿ. ಇದು 3 ಅಗ್ನಿಗ್ರಹ. ಇವ್ರಿಗೆ ಒಲಿತಕ್ಕಂಥವಳು ಈಗ ನೀನು ಏನು ಅಂದ್ರೆ 4 2s 8 8 ಅಷ್ಟಲಕ್ಷ್ಮೀರ್ ಇದ್ದಾರೆ. 8 ಲಕ್ಷ್ಮೀರ್ ಹಂಚ್ಬೇಕು. ಎಲ್ಲಮ್ಮ ಹಂಚೋದೋ ಅಂತ ಯೋಚನೆ ಮಾಡಕ್ಕೆ ಅಗ್ನಿ ತ್ರಿಕೋಣ ಅಂತ ಕರಿತೀವಿ. ಈ ಅಗ್ನಿ ತ್ರಿಕೋಣದವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಲಕ್ಷ್ಮಿ ಯಾರು ಅಂದ್ರೆ ಧನಲಕ್ಷ್ಮಿ ಒಲಿತಾಳೆ. ಈ ಧನಲಕ್ಷ್ಮಿ ಇಟ್ಕೊಂಡಿರೋದು ಎಲ್ಲ ದುಡ್ಡು ಅನ್ಕೊಂಡ್ಬಿಟ್ಟಿದ್ದಾರೆ. ಧನಲಕ್ಷ್ಮಿಯಿಂದ ದುಡ್ಡಲ್ಲ, ಖಾಲಿ ಆಗದಿದ್ದವಳು ಅಂತ ಅಂದ್ಮೇಲೆ ಇನ್ನು ಮೇಲೆ ಬರ್ತಕ್ಕಂಥವಳು ಶಾಶ್ವತವಾಗಿರ್ತಕ್ಕಂಥವಳನ್ನ ಧನಲಕ್ಷ್ಮಿ ಅಂತ ಕರೀತಾಳೆ. ಧನ ಅಂದ್ರೆ ಎಲ್ಲರೂ ದುಡ್ಡು ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಧನ ಅಂದ್ಬಿಟ್ರೆ ಹಸುಗಳಾಗ್ಬಿಡುತ್ತಂತೆ. ಅವಳೇನು ಹೇಳ್ತಾಳೆ, 300 ಮುಕ್ಕೋಟಿ ದೇವತೆಗಳ ವಾಸವಾಗಿರ್ತಕ್ಕಂಥದ್ದು ಹಸುವಿನಲ್ಲಿ. ಈ ಹಸು ಗೋವಿನಲ್ಲಿ ಗೋನ ಸಂರಕ್ಷಣೆ ಮಾಡೋದಲ್ಲಿ ಆ ಭಾಗದಲ್ಲಿ ಅವಳು ಕೂತ್ಕೊಂತಾಳೆ. ಎಲ್ಲಿ ಜಾಗ ಇಲ್ವಾ ನಿನಗೆ ಅಂದ್ರೆ ಅಲ್ಲಿ ಕೊನೆ ಭಾಗದಲ್ಲಿ ಎಲ್ಲೋ ಇದೆ, ಒಂದು ಕಡೆ ನೋಡ್ಕೊ ಅಂತಾಳೆ. ಆಗ ಆ ಸ್ಥಳವನ್ನ ಬಾಲದ ಕೆಳಭಾಗದಲ್ಲಿ ಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಳ್ಳೋದು. ಇವರೆಲ್ಲ ಮಾಡ್ತಾರೆ, ಬಾಲ ಮುಟ್ಟು ನಮಸ್ಕಾರ ಮಾಡ್ಬಿಡ್ತಾರೆ. ಅಂದ್ರೆ ಪರಿಪೂರ್ಣವಾಗಿ ಲಕ್ಷ್ಮಿಯನ್ನ ಕುಚ್ಚು ಅಂದ್ರೆ ಬಾಲದ ಕುಚ್ಚು, ಬಾಲದ ಮೇಲ್ಭಾಗದಿಂದ ರಂಧ್ರದಿಂದ ಪರಿಪರಿವರ್ತನೆ ಮಾಡ್ಕೊಳ್ಳೋವರೆಗೂ
ನೆತ್ತಿಯಿಂದ ಕೊನೆಯವರೆಗೂ ಆ ನರನಾಡಿ ಏನಿರುತ್ತೆ ಇಷ್ಟಕ್ಕೂ ಲಕ್ಷ್ಮಿ ಆವರಿಸ್ಕೊಂಡಿರ್ತಾಳೆ. ಇಂಥ ಒಂದು ಲಕ್ಷ್ಮಿಯನ್ನ ಧನಲಕ್ಷ್ಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಧನಲಕ್ಷ್ಮಿ ಅಗ್ನಿ ಸ್ವರೂಪವಾಗಿ ಕೂತ್ಕೊಂತಾಳೆ. ಮೇಷ, ಸಿಂಹ ಮತ್ತು ಧನಸ್ಸು ಈ 3 ಜನಕ್ಕೆ ಸೇರ್ತಾಳೆ. ಇವ್ರ ಧನಸ್ಸು ಇವ್ರ ಜೊತೆಗೆ ಆದಿಲಕ್ಷ್ಮಿ ಕೂತ್ಕೊಂತಾಳೆ. ಜ್ಞಾಪಕ ಇಟ್ಕೋ, ಆದಿಲಕ್ಷ್ಮಿ ಅಂದ್ರೆ ಪ್ರಥಮವಾಗಿ ಸಮುದ್ರ ಮಂಥನ ಮಾಡತಕ್ಕಂಥ ಲಕ್ಷ್ಮಿಯು ಈ ಅಗ್ನಿ ತ್ರಿಕೋಣವಾಗಿರತಕ್ಕಂಥ ಈ 3 ಜನ ಮೇಷ, ಸಿಂಹ, ಧನಸ್ಸಿಗೆ ಆದಿಲಕ್ಷ್ಮಿ. 2 ಲಕ್ಷ್ಮಿ ಯಾರು? ಒಂದು ಧನಲಕ್ಷ್ಮಿ, ಇನ್ನೊಂದು ಆದಿಲಕ್ಷ್ಮಿ. ಇವರಿಬ್ರು ಈ 2ಕ್ಕೂ ಹೊರಟೋಗ್ತಾರೆ. ಇನ್ನು ಉಳಿದಿರತಕ್ಕಂಥದ್ದು ಯಾರಿಗೋ ಭೂಗ್ರಹಗಳಿಗೆ ವಾಸ. ಬರ್ದಿಟ್ಕೋ, ವೃಷಭ, ಅದಾದ್ಮೇಲೆ ಕನ್ಯಾ, ಅದಾದ್ಮೇಲೆ ಮಕರ. ಮಕರಕ್ಕೆ ಶನಿ ಪ್ರವೇಶ ಮಾಡ್ತಾನೆ. ಶನಿ ಪ್ರವೇಶ ಮಾಡ್ತಾರೆ ಏನಂದ್ರು ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ಕೊಡ್ತಕ್ಕಂಥವನು. ಅಂದರೆ ಹಾನಿನೂ ಮಾಡೋವನೇ, ಪ್ರಾಪ್ತಿ ಕೊಡೋನು ಅವನೇ. ನಿಧಾನವಾಗಿ ಕೊಡೋನು, ಸ್ಲೋ ಅಂಡ್ ಸ್ಟಡಿ. ಇವ್ರು ಏನ್ ಗೊತ್ತಾ, ಹಳ್ಳಿ ಮರ ಸುತ್ತು ಬಂದ ತಕ್ಷಣ ಹೊಟ್ಟೆ ಮುಟ್ಟು ನೋಡ್ಕೊಳ್ಳೋದು, ಓ ಮಗು ಆಯ್ತಾ ಅಂತ ಹಂಗೆಲ್ಲ ಆಗೋದಿಲ್ಲ. ಲಕ್ಷ್ಮಿಯ ಪೂಜೆ ಮಾಡಿದ ತಕ್ಷಣ ಹಿಂಗೆ ಉದ್ರೋಗ್ಬೇಕು ಇವರಿಗೆ. ಅದು ಹೆಂಗೆ ಉದ್ರೋಗುತ್ತೆ? ಅದಕ್ಕೆ ಕನಕವೃಷ್ಟಿ ಅಂತ ಕರೀತಾರೆ. ಕನಕದಾರ ಸ್ತೋತ್ರದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ದರಿದ್ರ ಅನ್ನೋದೊಂದು ಜ್ಯೇಷ್ಠಾದೇವಿ ಓಡಿಸೋವರೆಗೂ ನಿನ್ನ ಮನೆಯಲ್ಲಿ ಲಕ್ಷ್ಮಿ ಹೋಗಲ್ಲ. ಅಂದರೆ ನೀವು ಮಗಳು ನಗ್ನಗ್ತಾ ಇರಬೇಕು, ಹೆಂಡತಿ ಅಂತ ಕೂತ್ಕೊಂಡು ಪೂಜೆ ಮಾಡಿದ್ರೆ ಯಾರು ಲಕ್ಷ್ಮಿ ಬರ್ತಾಳೆ? ನಾ ಬರೋದಿಲ್ಲ ಅಂತಾಳೆ. ಅಳ್ತಾ ಕೂತ್ಕೊಳ್ಳೋ ಅಳುಗು ಮುಂಜಿಗಳ ಮನೆಯಲ್ಲಂತೂ ಕಾಲಿಡ ಲಕ್ಷ್ಮಿ. ಕೆಲವರೆಲ್ಲ ಏನು ಗೊತ್ತಾ, ಸಾಯಂಕಾಲ ಅಂದರೆ ಸಾಕು ಮುಖವನ್ನು ಸಿಂಡ್ರಿಸ್ಕೊಂಡು ಕೂತ್ಕೊಂತಾರೆ. ಇವ್ರು ತಾತನ ಮನೆ ಗಂಟೆ ಅಂತ ನಗ್ನಗ್ತಾ ಇರಬಾರ್ದು. ಅದಕ್ಕೆ ಹೇಳ್ತಾಳೆ, ಈ ಮಕರ ರಾಶಿ ಅನ್ನೋದು ನೀರು, ಅದಾದ್ಮೇಲೆ ಭೂರಾಶಿ ಅಂತ ಕರಿತೀವಿ. ಅಂದ್ರೆ ವೃಷಭ ರಾಶಿ. ವೃಷಭ ಅಂದ್ರೆ ಎತ್ತು. 24 ಗಂಟೆ ದುಡಿದ್ರೇನೇ ನಿಂಗೆ ದುಡ್ಡು. ಸುಮ್ಮನೆ ಕೂತ್ಕೊಂಡ್ರೆ ಕೂತಲ್ಲಿ ದುಡ್ಡು ಬಂದು ಸುರಿಯಲ್ಲ. ವೃಷಭ ರಾಶಿಯವರು ಜೀವನಾಪರಿ ಅಂತ ದುಡಿಬೇಕು. ನಾಳೆ ಬೆಳಗ್ಗೆ ಖಾಲಿ ಆಯ್ತು ದನ ಅಂದ್ರೆ ಕಷ್ಟಪಡ್ಬೇಕು. ಸುಮ್ಮನೆ ಕೂತ್ಕೊಂಡು ಬರಲ್ಲ, ಐಶ್ವರ್ಯವೇ ಬರಲ್ಲ. ಇನ್ನು ಕನ್ಯಾ ರಾಶಿಯವರು ಜೀವನಾಪರಿ ಅಂತ ಅವ್ರಿವ್ರನ್ನೇ ತೆಗಿಬೇಕಂದ್ರೆ ನಮ್ಮ ಅತ್ತಿಗೆಗೆ ಸೇವೆ ಮಾಡು, ಅದನ್ನಿಗೆ ಸೇವೆ ಮಾಡು, ಇದು ಕೆಲಸ ಮುಗಿಸ್ಕೊಂಬ, ಆ ಕೆಲಸ ಮಾಡು, ಇದಾದ ತಕ್ಷಣ ಇನ್ನೊಂದು ಕೆಲಸ. ಇಷ್ಟೆಲ್ಲ ಮಾಡಿರತಕ್ಕಂಥ ಈ ಭೂಗ್ರಹಕ್ಕೆ ವಾಸವಾಗಿರತಕ್ಕಂಥ ಲಕ್ಷ್ಮಿ ಯಾರು ಅಂದ್ರೆ ಧಾನ್ಯ ಲಕ್ಷ್ಮಿ. ಬರ್ದಿಟ್ಕೋ. ಅಂದ್ರೆ ವೃಷಭ ರಾಶಿಗೆ, ಕನ್ಯಾ ರಾಶಿಗೆ, ಮಕರಕ್ಕೆ ಧಾನ್ಯ ಲಕ್ಷ್ಮಿ. ಈ ಧಾನ್ಯ ಲಕ್ಷ್ಮಿಯ ರೈತರು ವಿಶೇಷತೆ. ಇದ್ರ ಜೊತೆಗೆ ಇನ್ನೊಂದು ಲಕ್ಷ್ಮಿ ಇರ್ತಾಳೆ. ಆ ಲಕ್ಷ್ಮಿ ಯಾರು ಅಂತ ತಿಳ್ಕೊಳಕ್ ನಾನು ಬ್ರೇಕ್ ತಗೊಂಡ್ರೆ ಇನ್ನು ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಲಕ್ಷ್ಮಿ ಒಲಿಯುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಆ ರಾಶಿಗಳ ಬಗ್ಗೆ, ಆ ಲಕ್ಷ್ಮಿಯರ ಬಗ್ಗೆ ಮಾತನಾಡೋಣ. ಯಾರ್ಯಾರಿಗೆ ಯಾವ ಲಕ್ಷ್ಮಿಯರು ಒಲಿಯುವಂತಹ ಸಾಧ್ಯತೆ ಇದೆ, ಯಾವ ರಾಶಿಯವರಿಗೆ ಯಾವ ಲಕ್ಷ್ಮಿಯರು ಒಲಿತಾರೆ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗುರುಜಿ ಆಗ್ಲೇ ಹೇಳ್ತಾ ಇದ್ರಿ, ಒಂದು ರೀತಿಯಲ್ಲಿ ಅಷ್ಟಲಕ್ಷ್ಮಿಯರು ಕೂಡ ಯಾರ್ಯಾರಿಗೆ ಒಲಿತಾರೆ, ಯಾವ್ಯಾವ ರಾಶಿಯವರಿಗೆ ಅನ್ನೋದ್ರ ಬಗ್ಗೆ. ಓಕೆ, ಆದಿಲಕ್ಷ್ಮಿ ಆಯ್ತು. ಆದಿಲಕ್ಷ್ಮಿಯಲ್ಲಿ ಇನ್ನೊಂದು ಲಕ್ಷ್ಮಿ ಒಲಿಯುವಂತಹ ಚಾನ್ಸಸ್ ಕೂಡ ಇದೆ 3 ರಾಶಿಯವರಿಗೆ ಅಂತ ಹೇಳಿದ್ರಿ. ಖಂಡಿತ. ಇದರಲ್ಲಿ ವೃಷಭ ರಾಶಿ, ಅದಾದ ಮೇಲೆ ಕೆಳಗಡೆ ಇರ್ತಕ್ಕಂಥ ಕನ್ಯಾ ರಾಶಿ, ಆಮೇಲೆ ಮಕರ ರಾಶಿ. ಒಂದು ಆದಿಲಕ್ಷ್ಮಿ ಪಾಪ ಒಲಿದ್ರು. ಇನ್ನೊಬ್ರು ಯಾರು ಒಲಿಬೇಕು ಅಂದ್ರೆ ಧಾನ್ಯಲಕ್ಷ್ಮಿ ವ್ಯವಸ್ಥೆ ಆಗ್ಬೇಕು. ಸೊ ಈ ಧಾನ್ಯಲಕ್ಷ್ಮಿ ಅಂತಕ್ಕಂಥದ್ದು ಮಕರದಲ್ಲಿ ರೈತಾಭ್ಯ ವರ್ಗರು ಜಾಸ್ತಿ ಕಷ್ಟಪಡ್ತಾರೆ. ಮಕರ ಅಂದ್ರೆ ಭೂಲೋಕ, ಭೂಮಿಯಲ್ಲೇ ಬಿತ್ತನೆ. ವೃಷಭ ಅಂದ್ರೆ ಎತ್ತು, ಭೂಮಿಗೆ ಸಂಬಂಧ. ಕನ್ಯಾ ಅಂದ್ರೆ 24 ಗಂಟೆ ಸೇವೆ. ಸೊ ಇದನ್ನೂ ಏನು ಅಂದ್ರೆ ರೈತರು ಜಗತ್ ಸೇವೆ. ರೈತರು ಅಕಸ್ಮಾತ್ ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ನಾವೆಲ್ಲ ಎಲ್ಲೋಬೇಕು. ಒಂದು ಭತ್ತ ಬರಲ್ಲ, ಒಂದು ಬರೆ ಬರಲ್ಲ, ಯಾವುದೇ ಬರಲ್ಲ. ಸೊ ಇದೆಲ್ಲ ಸಮೃದ್ಧಿ ಆಗಿರ್ತಕ್ಕಂಥ, ಇದೆರಡೂ ವಿಶೇಷವಾಗಿರ್ತಕ್ಕಂಥ ಸಮೃದ್ಧಿ. ಈ 3 ಜನ ಭೂಮಿ ತ್ರಿಕೋಣಕ್ಕೆ ಸೇರ್ತಾರೆ. ಅಂದ್ರೆ ಇದೆಲ್ಲ ಭೂ ರಾಶಿಗಳು. ಬರೆದಿಟ್ಕೊಂಡ್ಬಿಡು. ಮೊದಲನೇದು 3 ಏನು ಹೇಳಿದೆ, ಅಗ್ನಿ ರಾಶಿಗಳು. ಈ ರಾಶಿಗಳು ಅಗ್ನಿ, 24 ಗಂಟೆ ಬೆಂಕಿ. ಸೊ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭೂರಾಶಿ. ನೆಕ್ಸ್ಟ್ ಯಾರು ಬರ್ತಾರೆ? ಮಿಥುನ ರಾಶಿ. ಅಂದ್ರೆ ವಾಯು ರಾಶಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಿಥುನ್ ರಾಶಿ ನೋಡ್ಕೋ, ತುಲಾ ರಾಶಿ ನೋಡ್ಕೋ, ಕುಂಭ ರಾಶಿ ನೋಡ್ಕೋ. ಇವ್ರಿಗೆ ಪಾಪ ಯಾರು ಬೇಕು? ನೆಕ್ಸ್ಟ್ ಬರ್ತಕ್ಕಂಥವ್ರು ಏನು? ಮಿಥುನ್ ರಾಶಿ ಅಂದ್ರೆ ಗಂಡ ಹೆಂಡತಿ, ಕುಂಭ ಅಂದ್ರೆ ಕುಟುಂಬ, ತುಲಾ ಅಂದ್ರೆ ಸಂತಾನ, ಲಕ್ಷ್ಮಿ ಉಚ್ಚ ಸ್ಥಾನದ ಕ್ಷೇತ್ರ. ಇವ್ರು 3 ಜನಕ್ಕೆ ಸಂತಾನವೇ ಅಭಿವೃದ್ಧಿ. ಅದಕ್ಕೋಸ್ಕರ ಸಂತಾನ ಲಕ್ಷ್ಮಿ. ಇವ್ರಗಳ ಕೈಯಲ್ಲಿ ಅಕಸ್ಮಾತ್, ಈಗ ಫಾರ್ ಎಕ್ಸಾಂಪಲ್ ತುಲಾ ರಾಶಿ ಹೆಂಗ್ ಗೊತ್ತಾಗತ್ತೆ ಇವ್ರಿಗೆ ಅಂದ್ರೆ, ನೀನು ಹೋಗಿ ಜಡ್ಜ್ ಮಾಡ್ಬೋದು. ಅವ್ರ ಕೈಯಲ್ಲಿ ಏನಾದ್ರು ನೋಡೆ ಮಕ್ಕಳಿಲ್ಲ ನಿನಗೆ, ಒಂದು ಹುತ್ತದ ಮಣ್ಣು ಅವ್ರ ಕೈಲಿ ಕೊಡಿಸ್ಬಿಡು. ಯಾರಿಗೆ? ಈ ರಾಶಿಯವರ್ಗಳ ಕೈಲಿ ಕೊಡಿಸೋ, ಸಂತಾನ ಅಭಿವೃದ್ಧಿ ಗ್ಯಾರಂಟಿ. ಸರ್ಪಗಳು ಬಹಳ ರಕ್ಷಣೆ. ಪ್ರತಿ ವರ್ಷ ಈ ರಾಶಿಯವರಿಗೆ ಹಾಗಾದ್ರೆ ಈ ಲಕ್ಷ್ಮಿಯವರು ಮಾತ್ರ ಒಲಿಯೋದಾ ಹೇಗೆ? ಈ ರಾಶಿ ಪಾಪ ಅಂದ್ರೆ ಅವಾಗ ಶಿಫ್ಟ್ ಆಗ್ತಾರೇನೋ ಅಂದ್ರೆ ಹಂಗಲ್ಲ ನವಿತಾ. ಏನ್ ಹೇಳತ್ತೆ ಅಂದ್ರೆ ಈ ರಾಶಿಯಲ್ಲೇ ಇವರು ಇಲ್ಲೇ ವಾಸ. ಈಗ ಫಾರ್ ಎಕ್ಸಾಂಪಲ್ ನನ್ನ ರೂಮ್ ಇದೇನೆ, ಇನ್ನೊಬ್ರು ಕ್ಯಾಬಿನ್ ಇದೇನೆ, ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀನು ಬೇಕಂದ್ರೆ ಕಾಂಪ್ರಮೈಸ್ ನನ್ನ ರೂಮಿಗೆ ಬಂದು ನನ್ನ ಲಕ್ಷ್ಮಿ ಕುತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದು ಅಷ್ಟೇ ಹೊರತು ನನ್ನ ಲಕ್ಷ್ಮಿ ನಿನ್ನ ಕಳಿಸ್ಕೊಡಲ್ಲ ಅನ್ನೋ ವಿಶೇಷತೆ. ಸೊ ಈ ರಾಶಿಯಲ್ಲಿ ಇದು ಇವತ್ತಿಗೂ ಶೇಷಶಾಹಿ ಸ್ವರೂಪದಲ್ಲಿ, ಹಾವಿನ ರೂಪದಲ್ಲಿ ಇವತ್ತು ಲಕ್ಷ್ಮಿಯರು ತ್ರಿಕೋಣಾತ್ಮಿಕ ದೀಪಿಕಾ ಅಂತ ಬರೆದಿದೆ. ಇದು ಲಲಿತಾ ಸುಂದರಿ ಅನುಗ್ರಹ ಮಂತ್ರ. ಇದು ತಮಿಳುನಾಡಲ್ಲಿ ಆ ಕ್ಷೇತ್ರ ದೇವಸ್ಥಾನವೇ ಆಗಿದೆ. ಲಕ್ಷ್ಮಿ ಹುಟ್ಟಿದ ಜಾಗ, ಅವಳು ಇರ್ತಕ್ಕಂಥ ರಾಶಿಗಳೆಲ್ಲೇ ಈ ಮೂಲಲ್ಲಿ ಈ ಲಕ್ಷ್ಮಿನೇ ವಾಸ, ಇಲ್ಲೇ ಪ್ರತಿಷ್ಠಾಪನೆ. ಅದಕ್ಕೆ ಅಷ್ಟಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿರಲ್ಲ, ಜನಾಕರ್ಷಣೆ ಇರಲ್ಲ. ಯಾಕೆ ಬರಲ್ಲ ಅಂದ್ರೆ ಇದೇ ಒಂದು ಕಾರಣ. ಅದಾದ ಮೇಲೆ
ಈ ವೃಷಭ ರಾಶಿಯ ನಂತರ ಇರತಕ್ಕಂತ ಈ ಮಿಥುನ ರಾಶಿ ಇದೆಯಲ್ಲ, ಬುಧನ ಮನೆ, ಜ್ಞಾಪಕ ಇಟ್ಕೋ. ತುಲಾ ರಾಶಿ ಇದೆಯಲ್ಲ, ಇದು ಶುಕ್ರನ ಮನೆ. ಅದಾದ ಮೇಲೆ ಕುಂಭರಾಶಿ ಇದೆಯಲ್ಲ, ಶನಿ ಮನೆ. ಈ ಮೂರೂ ಜನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಗಜಾಸುರನಿಗೆ ಅನುಗ್ರಹ, ಅದಕ್ಕೆ ಗಜಲಕ್ಷ್ಮೀ ವಾಸ. ಇವರು ಮೂರೂ ಜನಕ್ಕೆ ಗಜಲಕ್ಷ್ಮಿ, ಕುಟುಂಬವನ್ನ ಚೆನ್ನಾಗಿ ಕಾಣೋದು ಗಜಲಕ್ಷ್ಮಿ. ಅದಕ್ಕೆ ಹೇಳ್ತೀನಿ ಎಲ್ರಿಗೂ, ನಿಮ್ಮ ಮನೆ ಮುಂದೆ 2 ಆನೆಗಳು ಸೊಂಡು ಕೆಳಗೆ ಹಾಕೊಂಡಿರೋದು, ಪಕ್ಕದಲ್ಲಿ ಇಡೀ ಮನೆ ಬಾಗಿಲು ಮುಂದೆ ಸರ್ವದಾ ಖಾಲಿ, 200 ರೂಪಾಯಿ ಖಾಲಿ ಆಗೋಯ್ತು ನವಿತಾ ಅಂತ ಯಾರಾದ್ರೂ ಹೇಳೋದು ಅಂತಿವ, ಇನ್ನೇನು ಖಾಲಿ ಆಗೋಷ್ಟರಲ್ಲಿ ಇನ್ನೊಂದು 100 ರೂಪಾಯಿ ಹುಟ್ಟತ್ತೆ, ಹೇಗಾದ್ರೂ ಬರುತ್ತೆ. ಹಾಗೇನ್ಬಿಟ್ಟು ಕಳ್ತನ ಮೇಲಿಂದ ಉದುರಲ್ಲ. ಅಂದರೆ ಅಭಿವೃದ್ಧಿಯ ಮಾರ್ಗವನ್ನ ಆ ಮನೇಲಿ ಖಾಲಿ ಆಗಕ್ಕೆ ಬಿಡಲ್ಲ ದೇವಿ ಲಕ್ಷ್ಮಿ. ಅದಕ್ಕೆ ಗಜಲಕ್ಷ್ಮಿ ಬಹಳ. ಅದಕ್ಕೆ ನೋಡಿ, ಯಾವುದೇ ದೇವಸ್ಥಾನ ನೋಡು, ಗಜಲಕ್ಷ್ಮಿ ತುಂಬಾ ಇರ್ತಾಳೆ. ಯಾವುದೇ ದ್ವಾರದ ಮುಖ್ಯ ದ್ವಾರ ಅಂದ್ರೆ ಗರ್ಭಗುಡಿ ಒಳಗೆ ಹೋಗ್ತೀವಿ, ಗಜಲಕ್ಷ್ಮಿ ವಾಸ. ಸಂತಾನ ಲಕ್ಷ್ಮಿ ಯಾಕೆಂದ್ರೆ ನಾವೆಲ್ಲ ಯಾವತ್ತೂ ಲಕ್ಷ್ಮಿಗೆ ಅಲಕ್ಷ್ಯ ಮಾಡದೇ ಇರತಕ್ಕ ಚಿಕ್ಕ ಮಕ್ಕಳು. ನಾವು ಲಕ್ಷ್ಮಿ ಎಷ್ಟು ಹೋಲಿಸ್ಕೋಬೇಕು ಅಂದ್ರೆ ಚಿಕ್ಕ ಮಗು ತರನೇ ಇರಬೇಕೆ ಹೊರತು ಮಗುಗೆ ದುರಾಂಕಾರ ಪಡಬಾರ್ದು. ಅದಕ್ಕೆ ಹೇಳ್ತಾರೆ, ಲಕ್ಷ್ಮಿ ಶಾಪ ಹಾಕಿದ್ಲು. 4 ಜನ ಹೇಳಿದ್ರು, ಮೊದಲನೇ ವಂಶ ಬಂತಂತೆ, ನಾನು ಯಾವತ್ತೂ ಲಕ್ಷ್ಮಿನ ಜಗನ್ಮಾತೆ ಅಂತ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾನಂತೆ. 2ನೇ ಸಂತಾನ ಹುಟ್ಟಂತೆ, ಅವಳನ್ನ ನನ್ನ ಮನೆ ಸಂಸಾರ ಅಂತ ತಾಯಿ ಅಂತ ಪೂಜೆ ಮಾಡ್ತಾನಂತೆ. 3ನೇವನು ಹೆಂಡತಿ ಅಂತ ಪೂಜೆ ಮಾಡ್ತಾನಂತೆ. ದುಡ್ಡು ಬಿದ್ದಿದೆ ಬಿಡ ನಮ್ಮಲ್ಲಿ ಅಂತಾನಂತೆ. 4ನೇವನು ಜೂಜ್ಗೆ ಹಾಕ್ತಾನಂತೆ, ಕುದುರೆ ಬಾಲಕ್ಕೆ ಕಟ್ತಾನಂತೆ, ಕುಡಿಯಕ್ಕೆ ಹಾಕ್ತಾನಂತೆ, ವೈಶ್ಯಾವಾಟಕ್ಕೆ ಹಾಕ್ತಾನಂತೆ. ಅವಾಗ ಲಕ್ಷ್ಮಿ ಕೋಪ ಮಾಡ್ಕೊಂಡು, ದರಿದ್ರದವನೇ ನಿನ್ನನ್ನು ಹಾಳು ಮಾಡ್ತೀನಿ ನೋಡು ಅಂತ ಏನು ಮಾಡ್ತಾನೆ, ಕಾಲಚಕ್ರ ತಿರುಗಿಸ್ತಾಳೆ. ಅದಕ್ಕೆ ಕಾಲಚಕ್ರ ಎಷ್ಟಿದೆ ಹೇಳೋ, 8 ಇರೋದು. ಅಷ್ಟಲಕ್ಷ್ಮಿ ಎಷ್ಟಿರೋದು, 8 ಇರೋದು. ಅದಕ್ಕೆ ಒಂದು ಚಕ್ರದಲ್ಲಿ ನೀನು ವೀಲ್ ನೋಡು, ಆಕ್ಸಲ್ ಎಷ್ಟಿದೆ, 8 ಇರುತ್ತೆ. ಆ ಕಾಲಚಕ್ರ ಕೋಟ್ಯಾಧೀಶ್ವರನ ಬೀದಿಗೆ ತರುತ್ತೆ, ಕೆಳಗಿರೋನ್ನ ಮೇಲ್ ತರುತ್ತೆ. ಸೊ ಅದಕ್ಕೆ ರ್ಯಾಕ್ಸ್ ಟು ರಿಚಸ್ ಅಂದ್ರೆ ದಿರುಬಾಯ ನಮ್ಮನೆ ಸೊಯ್ ಅಂತ ಏನು ಮೇಲಕ್ಕೆ ಹೋಗ್ಬಿಡಿಲ್ಲ. ಆ ಕಾಲಕ್ಕೆ ಒಂದು ವಿಶೇಷವಾದ ಲಕ್ಷ್ಮೀ ಕಟಾಕ್ಷ ಅವ್ರ ತಾಯಿ ಮಾಡಿರೋ ಪೂಜೆ ಪುನಸ್ಕಾರವು ಎಲ್ಲ ಒಂದು ವಿಶೇಷ. ಅದೇ ಕೋಟ್ಯಾಧೀಶ್ವರ ಬೀದಿಗೆ ಬಂದ್ಬಿಟ್ಟು ಇವತ್ತು ಕುದುರೆ ಏರೋಪ್ಲೇನೋ ಅಂತ ಇಟ್ಕೊಂಡು ಮಲ್ಯ ಬೀದಿಗೆ ಬಂದಿರೋ ಅವಕಾಶವನ್ನು ಮಾಡಿಕೊಡ್ತಾನೆ. ಅದಕ್ಕೆ ಹೇಳೋದು, ಶಾಶ್ವತ ಲಕ್ಷ್ಮಿನ ಗೌರವ ಕೊಡದೇ ಇದ್ರೆ, ನಿಮ್ಮ ಮನೆ ಅಲಕ್ಷ್ಯವನ್ನು ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಮನೆ ಒಲಿಯಲ್ಲ. ಈ 3 ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಯಲ್ಲಿ ನಿನಗೆ ಎಷ್ಟು ಲಕ್ಷ್ಮಿ ಹೇಳಿದ್ರೆ, ಇನ್ನು 6 ಲಕ್ಷ್ಮಿ ವಿಶೇಷತೆ. ಇನ್ನು ಉಳಿದಿರೋ 2 ಲಕ್ಷ್ಮಿಯಲ್ಲಿ ಚಲವಾಸವಾಗಿ ಚಲಾಗಿರ್ಬೇಕು. ಅಂದ್ರೆ ಏನು ಅಂದ್ರೆ, ಲಕ್ಷ್ಮಿ ಚಂಚಲೆ. ರಾತ್ರಿ ಇದ್ದವಳು ಬೆಳಗ್ಗೆ ಎಲ್ಲ, ಬೆಳಗ್ಗೆ ಇದ್ದವಳು ಮಧ್ಯಾಹ್ನ ಎಲ್ಲ, ಮಧ್ಯಾಹ್ನ ಸಾಯಂಕಾಲ ಓಡೋಗ್ತಾಳೆ. ಯಾವಾಗ ಓಡೋಗ್ತಾಳೋ ಗೊತ್ತಿಲ್ಲ. ಆದ್ರೆ ಎಲ್ಲರೂ ರಹಸ್ಯ ತಿಳ್ಕೋಬೇಕು ನವಿತಾ. ಯಾವ ಮನೆಯಲ್ಲಿ ಶುಕ್ರವಾರ ನಾನು ಕೊಡಲ್ಲಪ್ಪ ದುಡ್ಡು, ಅಯ್ಯೋ ಮಂಗಳವಾರ ಇವತ್ತು ಯಾರ ಕೊಡ್ತಾರ, ಭಾನುವಾರ ಮೊದಲೇ ಬಿಟ್ಕೊಡಲ್ಲ, ಇದೆಲ್ಲ ಸುಳ್ಳು ನಾಟಕ. ಏನ್ ಹೇಳ್ತೀನಿ ಕೇಳು, ನೀನ್ ಸಾಲದವನು ದುಡ್ಡು ಕೊಡ್ಬೇಕಾದ್ರೆ ಅದು ಭಾನುವಾರ ಏನದು, ಶುಕ್ರವಾರ ಏನೋ, ಬುಧವಾರ ಏನೋ ಬಾಯಿಸ್ಕೊಂಡು ಕೊಟ್ಟು ಬಿಸಾಕೋದು. ಯಾವತ್ತು ತಿಳ್ಕೊ, ಲಕ್ಷ್ಮಿಯ ವಸ್ತುಗಳನ್ನ ಸಂಧ್ಯಾ ಕಾಲದಲ್ಲಿ ಹಾಲು ಕೊಡಬಾರ್ದು, ಮೊಸರು ಕೊಡಬಾರ್ದು, ವೀಳ್ಯದೆಲೆ ಕೊಡಬಾರ್ದು, ಧಾರಾಳ ಕೊಡೋ ದುಡ್ಡು ಪೇಪರ್ ಅಷ್ಟೇ. ಇವರೆಲ್ಲ ಅನ್ಕೊಂಡಾಗ ದುಡ್ಡು ಲಕ್ಷ್ಮಿ ಅಲ್ಲ. ನಾನು ಮೊದಲೇ ಏನ್ ಹೇಳಿದೀನಿ, ಲಕ್ಷ್ಯವನ್ನ ಮುಟ್ಟೋ ಶಕ್ತಿ ಮಾತ್ರ ಲಕ್ಷ್ಮಿ ಹೊರತು ಲಕ್ಷ್ಮಿ ದುಡ್ಡಲ್ಲ. ದುಡ್ಡು ಯಾರು, ಸಾಕ್ಷಾತ್ ಕುಬೇರ. ಅದಕ್ಕೆ ನಾಣ್ಯ ಮುಖೇಂದ್ರ. ಇವರೆಲ್ಲ ನೋಟು, ಪೇಪರ್ ಎಲ್ಲ ಬಿಸಾಕು. ಪೇಪರ್ ಕಮ್ಸ್ ಫ್ರಮ್ ಒಂದು ಮರದಿಂದ ಬರ್ತಕ್ಕಂಥದ್ದು ಪೇಪರು. ಆದ್ರೆ ಲಕ್ಷ್ಮಿ ಹೇಳ್ತಾಳೆ ನಾಣ್ಯ ರೂಪೇನ. ಇವತ್ತಿಗೂ ಸಾಹುಕಾರರು ಯಾರಾದ್ರೂ ನೀನು ಮಹಾರಾಜರ ಕಾಲದಲ್ಲಿ ನೋಡು, ನಾಣ್ಯಗಳು ಹೆಂಗಿಟ್ರು, ರಾಮ್ ಟಂಕಿ ಅಂತ ಇಟ್ಕೊಂಡ್ರು. ಅದಾದ್ಮೇಲೆ ನಾಣ್ಯಗಳಿಟ್ರು, ಬಂಗಾರದ ನಾಣ್ಯಗಳು. ಯಾರು ನೋಟ್ಗಳು ಆ ಕಾಲದಲ್ಲಿ ಏನು ಇಟ್ಕೊಂಡಿಲ್ಲ. ಆಮೇಲೆ ಅಂದ್ರೆ ಇವರಲ್ಲಿ ನೋಟ್ ಮಾಡ್ಕೊಂಡ್ರು, ಅಯ್ಯೋ ಯಾವ್ದೋ ಬರುತ್ತೆ ಪೇಪರ್ ಇಟ್ಕೊಳ್ಳೋಣ ಅಂತ. ಇನ್ನು ಸ್ವಲ್ಪ ದಿವಸ ಹೋದ್ರು ನೀನು 1000 ರೂಪಾಯಿ 500 ರೂಪಾಯಿ ಏನಾಯ್ತು, ಪೇಪರ್ ಆಗೋಯ್ತು. ಅಂದ್ರೆ ಕಾಲಚಕ್ರ ತಿರುಗಿದ್ರೆ ನೋಟು ಪೇಪರ್ ಮಾಡಕ್ಕೆ ಭಗವಂತನ ಮುಖಾಂತರ ಮಾಡಿಸಿದ್ರೆ, ಮೋದಿ ಮುಖಾಂತರ ಮಾಡಿಸಿದ್ರು. ಈಗ 2000 ರೂಪಾಯಿ ಯಾರು ಇಟ್ಕೊಂಡಿದ್ರೆ ಈ ವರ್ಷ ಎಲ್ಲ ದೇವ್ರ ಮುಂದೆ ಇಟ್ಬೇಕು ಅಂದ್ರೆ ಪೇಪರ್ ಇಟ್ಕೊಂಡ್ಬಿಡ್ಬೇಡಿ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಖಂಡಿತ 2000 ರೂಪಾಯಿ ಹೊಟ್ಟೋಗತ್ತೆ, ಬಾಯ್ ಬಿಡ್ಕೊಳ್ಳಿ. ಆದ್ರೆ ಮುಂದಕ್ಕೆ ಬರ್ತಕ್ಕಂಥ ನೋಟ್ಗಳ ಬದಲು ದಯವಿಟ್ಟು ಹೇಳ್ತೀನಿ, ನೋಟ್ ಇಟ್ಟರೆ ನಿಮ್ಮ ಮನೆ ಲಕ್ಷ್ಮಿ ಉಳಿಯಲ್ಲ, ಕೋಪ ಶಾಪ ಒಳಗೆ. ಯಾವತ್ತು ತಿಳ್ಕೊಳ್ಳಿ, 32 ನಾಣ್ಯ ಮಾತ್ರ ಇಡಬೇಕು. ತೋರಿಸ್ಕೊಳಕ್ಕೆ ಎಷ್ಟು ಜನ ನಾವಿತ ನಾಟಕ ಮಾಡ್ತಾರೆ ಅಂದ್ರೆ, ನಮ್ಮಲ್ಲೇ ನೋಡ್ರಿ ಇಷ್ಟು ಕಟ್ ನೋಟ್ ಇಟ್ಟಿದೀವಿ, 10 ರೂಪಾಯಿದು 100 ರೂಪಾಯಿ ಇಟ್ಟಿದೀವಿ ಅಂತ ಅವಳು ಲಕ್ಷ್ಮಿ ಕೇಳಲ್ಲ. ಯಾವತ್ತು ಹೇಳ್ತಾರೆ, ಗುಪ್ತೇನ ಸ್ಥಿರ. ಲಕ್ಷ್ಮಿ ಸಂಖ್ಯೆ 32, ಗಣಪತಿಗೆ 21, ಸುಬ್ರಹ್ಮಣ್ಯದ 18, 48 ವಿಷ್ಣುದು, ಹೀಗಿದೆ. ಸೊ ಏನ್ ಹೇಳುತ್ತೆ, 32 ನಾಣ್ಯಗಳಿಟ್ಟು ತದನಂತರ ಏನ್ ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದು ಕೊನೆಯದಾಗಿ ಚಂದ್ರ ಕಟಕವಾಗಿರ್ತಕ್ಕಂಥ ಕಟಕ ರಾಶಿ ಅಂದ್ರೆ ನೀರು, ಜಲರಾಶಿ. ಇನ್ನು ವೃಶ್ಚಿಕ, ಅದು ಜಲರಾಶಿ, ಮೀನ್ ರಾಶಿ. ಇನ್ನು ಉಳಿದಿರೋದು ಯಾವ್ಯಾವುದು, ಪರಿವರ್ತನೆ ಮಾಡ್ಕೊಳ್ಳೋದು. ಆದಿಲಕ್ಷ್ಮಿ ಕೊಟ್ಟಾಗೋಯ್ತು, ಧೈರ್ಯಲಕ್ಷ್ಮಿನ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥದ್ದು. ಈ ಧೈರ್ಯ ಸಾಹಸ ಲಕ್ಷ್ಮಿನ 2ನೇ ಧೈರ್ಯವನ್ನ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಆ ಧೈರ್ಯಲಕ್ಷ್ಮಿ ಪರಿವರ್ತನೆ ಮಾಡ್ಕೊಳ್ಳೋಂತಕ್ಕದ್ದು. ಈ ನೀರಲ್ಲಿ ಯಾರ್ಯಾರಿದ್ದೀರಾ ಧೈರ್ಯ ಇಲ್ಲಲ್ಲ ಅವಳಿಗೆ, ಅವರೆಲ್ಲ ಏನು ಅಂದ್ರೆ ಟೂ ಡಸ್ಪುಸ್ ಅಂತಾರೆ. ಅವರಿಗೆ ಧೈರ್ಯ ಏನು ಅಂದ್ರೆ ಮುಗ್ಧ ಮನಸ್ಸುಗಳು, ಒಳಗಡೆ ತುಂಬಾ ಕುಗ್ಗೋಗ್ತಾರೆ. ಅದಕ್ಕೆ ವೃಶ್ಚಿಕದವರು ತೀರಾ ಬೇಗ ನೋಡು, ವೃಶ್ಚಿಕದಲ್ಲಿ ಯಾರಿದ್ದಾರೆ, ಯಡಿಯೂರಪ್ಪ ಪಾಪ ಹತ್ತು ಬಿಡ್ತಾರೆ, ನರೇಂದ್ರ ಮೋದಿ ಪಾಪ ಹತ್ತು ಬಿಡ್ತಾರೆ, ಕುಮಾರಸ್ವಾಮಿ ಪಾಪ ವೃಶ್ಚಿಕಕ್ಕೆ ಹತ್ತು ಬಿಡ್ತಾರೆ. ಅಂದ್ರೆ ಏನು, ಇವರಿಗೆ ಏನು ಅಂದ್ರೆ ಹಾರ್ಟ್ ವಿಲ್ ಬಿ ಆಲ್ವೇಸ್ ಸ್ಲೋ, ವೀಕ್, ಅಂದ್ರೆ ಸ್ವಲ್ಪ ಮೃದು ಮನಸ್ಸು. ಇವರಿಗೆಲ್ಲ ಏನ್ ಬೇಕು, ಧೈರ್ಯ ಬೇಕು. ಆ ಧೈರ್ಯ ಲಕ್ಷ್ಮಿಗೆ ಬರೆದಿಟ್ಕೋ. ಧೈರ್ಯಲಕ್ಷ್ಮಿ ಯಾರ್ಯಾರಿಗೆ, ಕಟಕ ರಾಶಿಗೆ,
ವೃಶ್ಚಿಕ ರಾಶಿಗೆ ಮತ್ತು ವಿಶೇಷವಾಗಿ ಮೀನ ರಾಶಿಗೆ. ಇನ್ನು ಉಳಿದಿರ್ತಕ್ಕಂಥದ್ದು ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ ಆಗೋಯ್ತು. ಅದಾದ್ಮೇಲೆ ಇನ್ಯಾರೋ ವಿದ್ಯಾಲಕ್ಷ್ಮಿ ಅವರು ಪಾಪ ವಿದ್ಯೆ ಬೇಡವೆ. ಅದಕ್ಕೇನೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಅವಳದೇನು ಹೇಳುತ್ತೆ ಮೂಲ ನಕ್ಷತ್ರ, ಅವಳದೇನು ಹೇಳುತ್ತೆ ರೇವತಿ ನಕ್ಷತ್ರ. ಮೂಲ ರೇವತಿ ಎಲ್ಲ ಅವಳದೇನೆ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ ಇರೋದು ಅದು ಸರಸ್ವತಿ ಇದೆ. ಅದಕ್ಕೆ ಜ್ಯೇಷ್ಠಾದೇವಿನ ಓಡಿಸು ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ದರಿದ್ರವನ್ನು ಓಡಿಸ್ತಕ್ಕಂಥ ಜ್ಯೇಷ್ಠಾದೇವಿನ ಓಡಿಸಿ ಶ್ರೇಷ್ಠವಾದ ಲಕ್ಷ್ಮಿ ಕರ್ಸ್ಕೊಂತೀವಲ್ಲ ಅದು ವೃಶ್ಚಿಕ. ಕಟಕದಲ್ಲಿ ಕೂತ್ಕೊಂಡಿರತಕ್ಕಂಥ ಪುಷ್ಯ ನಕ್ಷತ್ರ ಯಾರ್ದು ಸಾಕ್ಷಾತ್ ಸರಸ್ವತಿದು. ಅದಕ್ಕೆ ಇದೆಲ್ಲವೂ ಸರಸ್ವತಿದಾಗಿರತಕ್ಕಂಥ ವಿದ್ಯೆಯನ್ನು ಕೊಡ್ತಕ್ಕಂಥ ವಿದ್ಯಾಕಾರಕ್ಕೆ ಯಾರಾದರೂ ಅಂದರೆ ಮಾತೃದೇವೋ ಭವ. ಅದಕ್ಕೆ ಯಾರು ಹುಟ್ಟಿದ್ದಾರೆ ಕಟಕ ರಾಶಿಯಲ್ಲಿ ತಾಯಿ ಮಡ್ಲಲ್ಲಿ ಹುಡ್ತೀವಿ. ವೃಶ್ಚಿಕ ರಾಶಿಯಲ್ಲಿ ಯಾರು ಹುಡ್ತಾರೆ ತಾಯಿ ಪಾಲನೆ ಪೋಷಣೆ ಮಾಡ್ತಾರೆ. ಮೀನ ರಾಶಿ ಯಾರು ಕೊಡ್ತಾಳೆ ತಾಯಿ ಮೋಕ್ಷವನ್ನು ಕೊಡ್ತಾಳೆ ಮಕ್ಕಳಿಗೆ, ಅಂದರೆ ಎಲ್ಲ ಪೂರ್ತಿ ಕೊಟ್ಟು ಅನುಗ್ರಹ ಕೊಡ್ತಾಳೆ. ಇದಕ್ಕೆ ವಿದ್ಯಾಲಕ್ಷ್ಮಿ ಕೊಡ್ತಾಳೆ. ಸೊ ಧೈರ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿನ ಕೊಟ್ಟರೆ ಪರಿಪೂರ್ಣ ರಕ್ಷಾ ಆಗಿರತಕ್ಕಂಥ ಅಷ್ಟಮಹಾಲಕ್ಷ್ಮಿಗೆ ಒಂದು ಮೂಲ ಮಂತ್ರ ಇದೆ. ಆ ಮೂಲ ಮಂತ್ರ ಏನಾದರೂ ಹೇಳಬೇಕು ಅಂದ್ರೆ ಬಹಳ ವಿಶೇಷವಾಗಿ ಎಲ್ಲಾ ರಾಶಿಯವರು ಕೂಡ ಆ ಮಂತ್ರವನ್ನು ಹೇಳಬೇಕು ಅಂತಲ್ಲ. ಈ ಮಂತ್ರ ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ಮಹಾಲಕ್ಷ್ಮಿ 8 ಲಕ್ಷ್ಮಿಯರಿಗೆ ಶ್ರೇಷ್ಠವಾಗಿ. ಅದಕ್ಕೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್, ಏಕೈಕವಾಗಿ ಬ್ರಹ್ಮಾಂಡ ಗುರುಜಿ ಒಬ್ಬೇ ಸರ್ಜನ್. ಅದಕ್ಕೆ ಆ ಮಂತ್ರವನ್ನ ತಿಳ್ಕೊಂಡ್ರೆ ವಿಶೇಷವಾಗಿ ಆ ಮಂತ್ರ ಎಲ್ಲರೂ ಜಪಿಸಬಹುದು. ಈ ಮಂತ್ರ ಏನು ಹೇಳುತ್ತೆ ಅಂದ್ರೆ ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾಭಯ ಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣೀಂ ಪದ್ಮಾಸನ ಸ್ಥಿತೇ ದೇವೀಂ ವೈಭವ ಗಜವಾಹಿನಿಂ ಯನ್ ಮಂಡಲಂ ದೇವಗಣೈ ಸುಪೂಜಿತಾಂ ವಿಪ್ರೈ ಸ್ತುತಂ ಮಾನಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರ ನಿವಾರಣೆಂ ಭಕ್ತವೃಂದ ಸಕಲೋಕೋದ್ಧಾರಣೆಂ ಅಷ್ಟೈಶ್ವರ್ಯ ಲಕ್ಷ್ಮೀಂ ಸ್ತುತೆ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೆ. ಈ ಮಂತ್ರವನ್ನ ಸಾಕ್ಷಾತ್ ಆದಿಶಂಕರಾಚಾರ್ಯರು ವ್ಯಾಸ ಋಷಿಗಳು ಬರೆದಿರತಕ್ಕಂಥ ಮಂತ್ರ. ಮೂಲವಾಗಿ ಮಹಾಲಕ್ಷ್ಮಿನ ಹೊಗಳಿರೋ ಮಂತ್ರ. 8 ಲಕ್ಷ್ಮೀರನ್ನ ಸೇರಿಸಿ ಸಂಪೂರ್ಣವಾಗಿರೋ ಸಮುದ್ರ ಮಂತ್ರ ಮಾಡಿರೋ ವರಮಹಾಲಕ್ಷ್ಮಿ ವ್ರತ ಮಂತ್ರ ಇದು. ಆ ಮಂತ್ರವನ್ನು ಯಾರು ಜಪಿಸಿ 32 ಸರಿ ಅವಳ ಸಂಖ್ಯೆ, 32 ನಾಣ್ಯಗಳು. ನೀವು ನಾಣ್ಯಗಳಿಟ್ಟರೆ ಜ್ಞಾಪಕ ಇಟ್ಕೊಳ್ಳಿ. 32 5 ರೂಪಾಯಿ ಇಡಬೇಕು, ಇಲ್ಲ 32 1 ರೂಪಾಯಿ ಇಡಬೇಕು, ಇಲ್ಲ 32 2 ರೂಪಾಯಿ ಇಡಬೇಕು. 8 ಆಣೆ ಇಟ್ಟರೆ 32 ಇಡಬೇಕು. ನೀವೇನ್ ಮಾಡ್ತಾ ಗೊತ್ತಾ 1 ರೂಪಾಯಿ 1 2 ರೂಪಾಯಿ 1 5 ರೂಪಾಯಿ 1 ಹಿಂಗೆ ಇಡಬಾರ್ದು. ಎಲ್ಲವೂ ಕೂಡ ಒಂದೇ ಆಗಲಿ 32 ಇಡಬೇಕು. ಅದರಲ್ಲಿ ಪಾದರಸವನ್ನು ಇಡಬೇಕು. ಇದು ರಹಸ್ಯ. ಈ ರಹಸ್ಯವನ್ನು ಯಾರಾದರೂ ಏಕೈಕವಾಗಿ ಹೇಳಬೇಕು ಅಂದ್ರೆ ನಾನು ಒಬ್ಬರೇ ಹೇಳೋದು, ಬೇಲೂರು ಹೇಳಲ್ಲ. ನೀವು ಮಾತ್ರ ಚೆನ್ನಾಗಿರಿ ನನಗೆ ಯಾಕೆ ಬೇಕು ಅಂತ ಓಡೋಗ್ತಾರೆ. ಖಂಡಿತ ಇಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ನೀವು ರಹಸ್ಯಗಳನ್ನು ತಿಳಿದುಕೊಳ್ಳದೆ ಇದ್ರೆ ಜೀವನದಲ್ಲಿ ಆಧಾರ ಹೆಂಗೆ? ಜಗತ್ತೇನು ಹೇಳುತ್ತೆ ಬ್ರಾಹ್ಮಣ ಹುಟ್ಟುತ್ತಾನೆ ಸಂಸ್ಕಾರವಂತ, ಎಲ್ರಿಗೂ ತಿಳಿಸ್ತಾನೆ. ಈಗ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇರೋದ್ರಿಂದ ನೀವೆಲ್ಲ ಚೆನ್ನಾಗಿರಿ. ಹಬ್ಬವನ್ನು ಇವತ್ತು ಆಚರಿಸ್ತಾ ಇರತಕ್ಕಂಥವ್ರು, ಪ್ರತಿನಿತ್ಯ ಆಚರಿಸ್ತಕ್ಕಂಥವ್ರು ಲಕ್ಷ್ಮೀನ ಬಂಧನ ಮಾಡ್ಕೊಳ್ಳೋಕೆ ತಿಳ್ಕೋಬೇಕು. ಇಲ್ದೇವೆ ಆ ಲಕ್ಷ್ಯವನ್ನ ಪರಿವರ್ತನೆ ಮಾಡಲ್ಲ. ಏನ್ ಹೇಳುತ್ತೆ ಕುದುರೆಗೆ ಹೀಗೆ ಮೂಗ್ದಾರ ಯಾಕಂದ್ರೆ ಕೇಳದೆ ಇದ್ದವನಿಗೆ ಮೂಗ್ದಾರ ಹಾಕಿ ಮುಖವಾಡ ಹಾಕಿ ಕುದುರೆನ ಹಂಗೆ ಓಡಿಸ್ಬೇಕು. ಶಾಸ್ತ್ರ ಸಂಪ್ರದಾಯದವರು ಅಷ್ಟೇ ಲಕ್ಷ್ಮೀ ವ್ರತ ಹೀಗೇ ಮಾಡ್ಕೊಳ್ಳಿ. ಕೆಲವ್ರು ಗೊತ್ತಿಲ್ಲ, ಕೆಲವ್ರು ನಿಮ್ಮ ಅನ್ಕೊಳಕ್ ಮಾಡಿ. ಅರ್ಚಕರಿಗೆ ಮಾತ್ರ ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಅರ್ಚಕರು ಫೋನ್ಗಳು ತೆಗೆದು ತಿಪ್ಪೆಗೆ ಬಿಸಾಕಿ ಪೂಜೆಗಳು ಮಾಡೋ ಸಮಯಕ್ಕೆ ಮಾತ್ರ. ಆ ಸಮಯಕ್ಕೆ ಓಂ ಧನಲಕ್ಷ್ಮೀ ಮಾಂ ಧಾನ್ಯಲಕ್ಷ್ಮಿ ಬಂದೆ, ಅವ್ರ ಮನೆಗೆ ಹೋಗ್ಬೇಕಣ್ಣ 2 ನಿಮಿಷ ಬಂದೆ, ಹೀಗೆಲ್ಲ ಮಾಡಬೇಡಿ. ಇದೆಲ್ಲ ಮಾಡೋ ಬದಲು ಕ್ಯಾಸೆಟ್ ಹಾಕೊಂಡು ವ್ರತ ಮಾಡಿ ಪಕ್ಕಕ್ಕೆ ಬೇಕಾದ್ರೆ ತಾಂಬೂಲ ಕಾಣಿಕೆಯನ್ನ ಪಕ್ಕಕ್ಕೆ ಇಟ್ಟುಬಿಟ್ಟು ಅವ್ರಿಗೆ ಬೇಕಾದ್ರೆ ಬಂದವ್ರು ಕೊಟ್ಬಿಡಿ. ವ್ರಂತ ಆ ಮಂತ್ರನ 32 ಸಲ ಹೇಳಬೇಕು. ಅಂದ್ರೆ ಪೂಜೆ ಆರಂಭ ಮಾಡುವಾಗ್ಲ ಅಥವಾ ಪೂಜೆ ಮಾಡಿದ ಅಥವಾ ಯಾವಾಗ ಮುಗಿದು ಹೋದ್ಮೇಲೆ ಒಂದು ಸಲ ಕೂತ್ಕೊಂಡು ಇದನ್ನ ವ್ರತ ಮಾಡಿಕೊಂಡು ಈ ಪಾದರಸ, ಲಕ್ಷ್ಮಿ, ಕಮಲದ ಹೂವು ಒಂದನ್ನ ಜೇನುತುಪ್ಪದಲ್ಲಿ ಅದ್ದಿ ಇಡಬಹುದು. ಲಕ್ಷ್ಮಿಗೆ ತುಂಬಾ ಇಟ್ಟ ಹಬ್ಬದ ದಿವಸ ಅಮಾವಾಸ್ಯೆ ಸಾಯಂಕಾಲದಲ್ಲಿ, ಲಕ್ಷ್ಮಿ ವ್ರತ ಮಾಡೋ ಸಮಯದಲ್ಲಿ, ಬಲಿಪಾಡ್ಯಮಿ ಸಮಯದ ಅಮಾವಾಸ್ಯದಲ್ಲಿ, ದೀಪಾವಳಿ ಸಮಯದಲ್ಲಿ ಈ ಲಕ್ಷ್ಮಿ ಯಾವಾಗ ಬರ್ತಾಳೆ ಇಂತಹ ಸಮಯದಲ್ಲಿ ಅವಳ ಮುಹೂರ್ತಗಳು ಅಂದ್ರೆ ಬೇಗ ಒಲಿತಾಳೆ ಅಂತ. ಸೊ ಈ ಸಮಯದಲ್ಲಿ ಅರ್ಶಿಣದ ಕೊಂಬು ಬಟ್ಲಡಿಕೆ ಬಹಳ ಮುಖ್ಯ. ಏನೂ ಇದೆ ಅವ್ನು ಹೇಳ್ತಾಳೆ ಮಂಗಳ ದ್ರವ್ಯಂ ಸಮರ್ಪಯಾಮಿ. ಇದನ್ನಿಟ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಹೋಗ್ತಿದ್ದವಳು ನಿಂತು 2 ನಿಮಿಷ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಗಂಟೆಗಟ್ಟಲೆ ಪೂಜೆ ಮಾಡಿದ್ರು ನೀವು ಯಾರನ್ನೋ ವ್ರತನ ಹೀಗೇ ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಹೀಗೆ ಮಾಡಿದಾಗ ದಯವಿಟ್ಟು ಹೇಳ್ತೀನಿ ಶ್ರದ್ಧಾಂ ಬುದ್ಧಿಂ ಆಯುಷ್ಮೇ ವರ್ಣ ಅಂತ. ಆ ಬುದ್ಧಿ ಆ ಸಮಯಕ್ಕೆ ಸೀಮಿತವಾಗಿ ಇಟ್ಕೊಳ್ಳಿ. ಶ್ರದ್ಧೆಯಾಗಿ 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಆದ್ರೂ ಕಣ್ಣೀರ್ ಹಾಕಿ ಆ ಲಕ್ಷ್ಮಿ ಚೆನ್ನಾಗಿ ಕೇಳ್ಕೊಳ್ಳಿ. ನೋಡಮ್ಮ ನಂಗೊಂದು ಸೈಟ್ ತಗೊಳ್ಳಿ. ನೀವು ಕಣ್ಣೀರ್ ಹಾಕಬೇಡಿ ಅಂತ ಹೇಳಿದ್ರಲ್ಲ ಆಗ್ಲೇ. ಕಣ್ಣೀರಂದ್ರೆ ಮನೇಲಿ ಕೂತ್ಕೊಂಡು ಗೂಬೆಗಳ ತರ ಅಳೋದಲ್ಲ. ಅಯ್ಯೋ ನೋಡಿದ್ರಾ ಹಿಂಗ ಆಗೋಯ್ತು ಅಂತ ಹಿಂಗ ಆಡಬಾರ್ದು ಅಂತ ನಾನು ಹೇಳಿದ್ದು. ನೀನು ಏನು ಅಂದ್ರೆ ಅಳಮುಂಜಿಗಳು, 24 ಗಂಟೆ ಅಳಮುಖಗಳು, ಹಿಂಗಿದ್ರೆ ಮನೆಗೆ ಲಕ್ಷ್ಮಿ ಒಲಿಯಲ್ಲ. ನಗ್ನಗ್ತಾ ಇರ್ಬೇಕು. ಕಷ್ಟ ಎಷ್ಟೇ ಇದ್ರು ಯಾವ ಸುಖ ಅಂತ ತಿಳ್ಕೊ. ಯಾವ ಮನುಷ್ಯ ನಿಜವಾಗ್ಲೂ ನಗ್ನಗ್ತಾ ಇರ್ತಾನೆ ಗೊತ್ತಾ, ಅವನಲ್ಲಿ ದುಃಖ ಜಾಸ್ತಿ ಇರುತ್ತೆ. ಆದ್ರಿಂದ ನಗ್ನಗ್ತಾ ಇರತಕ್ಕಂಥ ದುಃಖನ ಒಳಗಿಟ್ಕೊಂಡು ಧೈರ್ಯಲಕ್ಷ್ಮಿನ ಹಿಡ್ಕೊಂಡು ನಿಮ್ಮ ಲಕ್ಷ್ಯವನ್ನ ನೀವು ಸಾಧಿಸಿದ್ರೆ ಕುಬೇರ ಲಕ್ಷ್ಮಿ ವಾಸವಾಗ್ತಾನೆ.
ಸ್ಥಳವಾಗಿ ಪರಿವರ್ತನೆ ಮಾಡ್ತಾನೆ. ಆಮೇಲೆ ಕುಬೇರ ಇರೋ ಜಾಗ ಪಾಪ ಎಷ್ಟೋ ಜನ ಗೊತ್ತಿಲ್ಲ. ದುಡ್ಡನ್ನ ಕಳಿಸ್ಕೊಟ್ರೆ ಈ ಟಿವಿ ಮುಖಾಂತರ ಅಲ್ಲಿ ಧೈರ್ಯವಾಗಿ ಎಲ್ಲ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅದಕ್ಕೋಸ್ಕರ ಲಕ್ಷ್ಮೀ ವ್ರತವನ್ನ ಹೀಗೆ ಮಾಡ್ಕೋಬೇಕು ಕ್ರಮಬದ್ಧವಾಗಿ. ನಿಮ್ಗೆ ಗೊತ್ತಿರೋ ಮಂತ್ರ ಹೇಳ್ಕೊಳ್ಳಿ, ನಿಮಗೆ ಗೊತ್ತಿರೋ ನೈವೇದ್ಯ ಮಾಡ್ಕೊಳ್ಳಿ, ಲಕ್ಷ್ಮಿಗೆ ಇಷ್ಟವಾದ ಜ್ಞಾಪಕ ಇಟ್ಕೊಳ್ಳಿ. ಏನೂ ಇಲ್ಲ ನಿಮ್ಮಲ್ಲಿ ಅಂದ್ರೆ ಹಾಲು. ಆ ಹಾಲಲ್ಲಿ ಮಾತ್ರ ಕೆನೆ ತೆಗಿಬಾರದು ನವಿತಾ. ಹೇಳು, ಅಯ್ಯೋ ಕೆನೆ ಎಲ್ಲ ಹಾಕ್ಬಾರ್ದು, ನನಗೆ ಕಾಫಿಗೆ ಇಷ್ಟ ಆಗಲ್ಲ. ನೀನು ಕಾಫಿ ಕುಡಿಯೋಕ್ಕಲ್ಲ ಲಕ್ಷ್ಮಿಗೆ ಇಡೋದು, ಕೆನೆ ತುಂಬಾ ಇಷ್ಟ ಅವಳಿಗೆ. ಆ ಕೆನೆ ತುಂಬಾ ಹಾಲು ಕಾಯಿಸಿದ್ದ ಕೆನೆ, ವಿಶೇಷವಾಗಿ ಹಾಲು ಇಟ್ಟರೆ ತುಂಬಾ ಇಷ್ಟ. ಪನ್ನೀರ್ ತುಂಬಾ ಇಷ್ಟ, ಕಮಲದ ಹೂವು ತುಂಬಾ ಇಷ್ಟ, ತಾಳೆ ಎಲೆ ಬಹಳ ಇಷ್ಟ, ಪರಿಮಳ ಭರಿತವಾಗಿರತಕ್ಕಂಥ ಹೂಗಳು ಇಷ್ಟ. ಆದ್ರೆ ಅವಳಿಗೆ ತಲೆಗೆ ಇವತ್ತಿಗೂ ಮೂಡುದು ಮಹಾವಿಷ್ಣು ರುಕ್ಮಿಣಿ ಇದ್ದಾಗ ಕೃಷ್ಣ, ರಾಮ ಸೀತಾ ಆಗಿದ್ದಾಗ ಇಟ್ಟಿದ್ದು ಎರಡೇ ಎರಡು ಅಂದ್ರೆ ಕನಕದಾರ ಸ್ತೋತ್ರದಲ್ಲಿ ಇವತ್ತಿಗೂ ಆ ಮಂತ್ರ ಹೇಳುತ್ತೆ ಕನಕಾಂಬ್ರ. ಅದಕ್ಕೋಸ್ಕರ ಆ ಕನಕಾಂಬ್ರನ ಅವಳಿಗೆ ಅರ್ಪಿಸಿದ್ರೆ ಸಾಯಂಕಾಲ ಇಷ್ಟ ಕಾಮ್ಯ ಸಿದ್ಧಿ ಆಗತ್ತೆ, ಅತಿ ಶೀಘ್ರದ ಫಲ ಪ್ರಾಪ್ತಿ ಆಗತ್ತೆ. ಎಸ್ ನಾನು ಗುರೂಜಿ ನಿಮ್ ಜೊತೆ ಮಾತನಾಡ್ತೀನಿ. ಹಾಗೇನೆ ಈಗಾಗಲೇ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಲಕ್ಷ್ಮಿಯರು ಒಲಿಯುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಇನ್ನು ಪೂಜಾ ವಿಧಿವಿಧಾನಗಳಾಗಿರಬಹುದು, ಬೇರೆ ಬೇರೆ ಆಚರಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ಗುರೂಜಿ ಈಗಾಗಲೇ ವ್ರತ ಹಾಗೇನೆ ಆಚರಣೆ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾವ ರೀತಿಯಾಗಿ ಎಷ್ಟು ಹೊತ್ತಿಗೆ ಆಚರಣೆಯನ್ನ ಅಂದ್ರೆ ವ್ರತವನ್ನ ಮಾಡಬೇಕಾಗುತ್ತೆ, ಎಷ್ಟು ಹೊತ್ತಿಗೆ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗುತ್ತೆ, ಇಡೀ ದಿನ ಅವರು ತಾಂಬೂಲ ಕೊಡುವಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳು ಹೇಗಿರುತ್ತೆ? ಸಾಧಾರಣವಾಗಿ ಒಬ್ಬ ಮನುಷ್ಯ ಪೂಜೆ ಮಾಡಬೇಕು ಅಂದರೆ ಇವ್ ನಿಧಾನಕ್ಕೆ ನಮ್ಮ ಅನುಕೂಲಕ್ಕೆ ಮಾಡೋಣ ಎದ್ದೇಳೋಣ ಅಂತಾರೆ. ಏನು ಹೇಳುತ್ತೆ, ದಿವಾಕರ ನಮಸ್ತು ಬೆಂಬಲ್ಲೋಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಆ ಸೂರ್ಯಂ ಜಗತ್ಕರ್ತಾನಾಂ ಜ್ಞಾನ ಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಟೇ ನಿತ್ಯಂ ಗೃಹ ಪೀಡ ಪರಿಣಾಮ. ಆ ಸೂರ್ಯ ಅಷ್ಟಕವನ್ನ ಹೇಳೋ ಸಮಯಕ್ಕೆ ಗೃಹದಲ್ಲಿರ್ತಕ್ಕಂಥ ಪೀಡಾ ಪರಿಹಾರಂ ಅಂತ ಪೀಡೆಗಳು ಹೋಗ್ತಾ ಇರುತ್ತೆ. ಆ ಸಮಯಕ್ಕೆ ಕೆಂಪು ಕಿರಣಗಳು ಬರುತ್ತೆ ಅರುಣೋದಯದಲ್ಲಿ ಅಂತ ಹೇಳುತ್ತೆ. ಎಲ್ಲರೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ. ಬ್ರಾಹ್ಮಿ ಮುಹೂರ್ತ ಅಂದ್ರೆ 4 ಕಾಲಿಂದ 5:30. ಎದ್ದೇಳಿ ಅಂದ್ರೆ ಅಯ್ಯೋ ಅಲಾರಾಮ್ ಆಫ್ ಮಾಡ್ರಿ ರೇ ಕಾಫಿ ತಗೊಂಡು ನಿಂತಾರೆ. ಹೆಂಡ್ತಿರು ಹೇಳ್ತಾರೆ, ಗಂಡಂದ್ರು ಹೇಳ್ತಾರೆ. ಅದಾದ್ಮೇಲೆ ಅಟ್ಲೀಸ್ಟ್ ಅರುಣೋದಯದಲ್ಲಿ ಹೇಳಿ ಅಂತ 5 ಕಾಲಿಂದ 6:30. ಆ ಸಮಯಕ್ಕಾದ್ರೂ ಎದ್ದಿರಬಾರ್ದಾ? ಎದ್ದು ಬೇಗ ಎದ್ದು ಸ್ನಾನ ಮಾಡಿದ್ರೆ ಹಬ್ಬದ ದಿವಸ ಆದ್ರೂ ಮಾಡ್ಕೊತಾರೆ. ಸೊ ಆ ಸಮಯಕ್ಕೆ ಅರುಣೋದಯ ಅಂದ್ರೆ ಅನು ಅಂದ್ರೆ 2, ಉರ ಅಂದ್ರೆ ತೊಡೆ ಇಲ್ಲದೆ ಇದ್ದವನು, ಸೂರ್ಯನ ಸಾರಥಿ ಗರುಡನ ಗಣ್ಣ ಅವನು. ಆ ಕೆಂಪು ಕಿರಣಗಳು ಬರೋ ಸಮಯಕ್ಕೆ ಹೆಣ್ಣು ಮಕ್ಕಳು ಎದ್ದಿರಬೇಕು. ನೀವು ಪೂಜೆ ಆ ಟೈಮ್ ಸ್ಟಾರ್ಟ್ ಮಾಡಬೇಕು. ನಾಳೆ ಮಾಡೋ ಹಾಗಿದ್ರೆ ಆ ಟೈಮಿಗೆ ಮಾಡಿ, ಇಲ್ಲದೆ ಇದ್ರೆ 7:05 ಮಾಡಿ, ಇಲ್ಲದೆ ಇದ್ರೆ ಕರೆಕ್ಟಾಗಿ 8 ಕಾಲಿಂದ 9 ಗಂಟೆ ಒಳಗೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಅಷ್ಟೇ ಇದು, ನೀವು ಹೋಗ್ತಾ ಇರ್ಬೋದು, ಪೂಜೆ ಮಾಡೋವರೆಗೂ ಮುಗಿಸ್ಬೋದು. ನೈವೇದ್ಯ ಎಲ್ಲ ಇಡಕ್ಕೆ ಮೊದಲು ಜ್ಞಾಪಕ ಇಟ್ಕೊಳ್ಳಿ, ದಯವಿಟ್ಟು ಯಾರು ಟೀಪಾಯಿಗಳ ಮೇಲೆ ಇಟ್ಕೋಬೇಡಿ. ನೆನ್ನೆ ಎಲ್ಲ ತಿಂದಿರ್ತೀರ ಆಳು ಮುಳು ಕಸ ಕಡ್ಡಿ, ಅದ್ರ ಮೇಲೆ ಎಂಜಿಲ್ ಮೇಲೆ ಮಾಡಿಕೊಂಡು ಆ ಟೀಪಾಯಿ ಮೇಲೆ ಇರ್ತೀರ. ಮಣೆ ಮೇಲೆ ಪೀಠಂ ಸಮರ್ಪಯಾಮಿ, ಮಣೆ ಮೇಲೆ ಇಡಬೇಕು, ನೆಲದ ಮೇಲೆ. ಮರದ ಹಲಿಗೆ ಮೇಲೆ ಇಟ್ಕೊಳ್ಳಿ. ಅಲ್ಲಿ ಇಟ್ಟಿರ್ತಕ್ಕಂಥ ಸ್ಥಿರವಾಗಿ ದೇವ್ರನ್ನ ಇಟ್ಟ ಮೇಲೆ ಅದ್ರ ಮೇಲೆ ದೀಪ ಇಡಬಾರ್ದು. ಎಲ್ಲರೂ ಏನ್ ಮಾಡ್ತಾರ, ಮಣೆ ಅಗಲವಾಗಿದೆ, ದೇವ್ರನ್ನ ಇಟ್ಟಿದೀವಿ, ಪಕ್ಕದಲ್ಲಿ ಆ ಕಡೆ ದೀಪ ಇಟ್ಟರೆ ಅವಳು ಕೋಪ. ದೀಪಂ ಏನು ಹೇಳ್ತಾರೆ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನೋಸ್ತದೆ, ಪಾದಸ್ಪರ್ಶಂ ಕ್ಷಮಸ್ವಮೆ. ಅಂದ್ರೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಾತಿನಿ, ಅಂದ್ರೆ ಸಮುದ್ರದ ಮೇಲೆ, ಅಂದ್ರೆ ಭೂಮಿ ಮೇಲೆ ಭೂಸ್ಪರ್ಶ ಆಗ್ಬೇಕು ದೀಪಗಳು. ದೀಪ ಎತ್ಬಿಟ್ಟು ಇನ್ನೊಂದು ಹಲಿಗೆ ಮೇಲೆ, ಇನ್ನೊಂದು ಪೀಠದ ಮೇಲೆ, ತಟ್ಟೆ ಎಣ್ಣೆ ಬಿದ್ದೋಗುತ್ತೆ ತಟ್ಟೆ ಮೇಲೆ ಇಡಬಾರ್ದು. ದೀಪ ಭೂಸ್ಪರ್ಶವಾಗಬೇಕು. ಸೊ ಅದಕ್ಕಿಂತ ಮಣೆ ಮೇಲೆ ಇಡಬೇಡಿ, ದೇವರಲ್ಲಿ ಇಟ್ಟಿರೋದು ಅಲ್ಲಿ ಇಡಬೇಡಿ. ಪಕ್ಕಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಳ್ಳಿ. ಫಸ್ಟ್ ನೀವು ಮುದುಗದೆಲೆ, ಆ ಮುದ್ಗದ ಎಲೆಯನ್ನ ಏನ್ ಮಾಡ್ಬೇಕು, ಇಸ್ತ್ರಿ ಎಲೆ ಅಂತ ಕರಿತೀವಿ. ಅದನ್ನ ಎಲ್ಲ ಹೊಲ್ದಿಟ್ಟು ಊಟಕ್ಕೆಲ್ಲ ಉಪಯೋಗಿಸಿ. ಈ ಎಲೆ ಅವಳಿಗೆ ತುಂಬಾ ಇಷ್ಟ. ಆ ಎಲೆ ಮೇಲೆ ಭತ್ತವನ್ನ ಹಾಕಬೇಕು, ಜ್ಞಾಪಕ ಇಟ್ಕೊ. ಎಷ್ಟೋ ಜನ ಏನ್ ಮಾಡ್ತಾರೆ, ಅಕ್ಕಿ ಹಾಕ್ಬಿಡ್ತಾರೆ. ಆ ಕಾಲದಲ್ಲಿ ಭತ್ತನೇ. ಗೌರಿ ಹಬ್ಬ ಮಾಡ್ಬೇಕಾದ್ರೂ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರು ಭತ್ತದ ಮೇಲೆ ಇಡಬೇಕು. ಈ ಭತ್ತ ಇಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾರೆ, ಭತ್ತ ಮೊದಲೆಲ್ಲ ಕುಟ್ಕೊಳ್ಳೋರು. ಈಗೆಲ್ಲ ಯಾರು ಮಾಡ್ತಾರಮ್ಮ, ರೆಡಿ ಇದೆ ಫಸ್ಟ್ ಕ್ಲಾಸಾಗಿ ಪಾಲಿಸ್ಟ್ ಅಕ್ಕಿ ತಂದು ಹಾಕೊಂತಾರೆ. ಆದ್ರೆ ದಯವಿಟ್ಟು ಹೇಳ್ತೀನಿ, ಅಕ್ಕಿ ನೆನ್ನೆ ಅರ್ಧ ಮೂಟೆ ನೀವು ಖಾಲಿ ಮಾಡಿರ್ತೀರ, ಒಂದು ಡಬ್ಬಿಲ್ ಹಾಕಿರ್ತೀರ. ಆ ಅಕ್ಕಿ ನೀವು ಆಲ್ರೆಡಿ ಬಳಸಿರೋದನ್ನು ತಗೋಬಾರ್ದು. ಪ್ರಥಮ ಮೂಟೆ ಏನಾದ್ರೂ ಇದ್ರೆ ಅದರಲ್ಲಿ ಫಸ್ಟ್ ದೇವರದ್ದು ಎತ್ತಿಟ್ಟು ಆಮೇಲೆ ನೀವು ಡಬ್ಬಕ್ಕೆ ತುಂಬಿಸ್ಕೊಳ್ಳಿ. ಅಂದ್ರೆ ಆ ಪ್ರಥಮ ಅಟ್ಲೀಸ್ಟ್ ಅದು ಮಾಡಿ ಆದ್ಯತೆ. ಇದನ್ನ ಹಾಕಿ ಅಕ್ಕಿಯನ್ನ, ಅದಾದ್ಮೇಲೆ ಕಲಶ. ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ, ಬೆಳಗ್ಗೆದ್ದು ಚೊಂಬು ತಗೊಂಡು ಹೋಗ್ತೀರಾ ಗೊತ್ತಾ, ಆ ಚೊಂಬನ್ನೇ ದೇವ್ರಿಗೆ ಇಟ್ಟ ತರ ಇಡ್ತೀರಾ. ಯಾವ ತಿಳ್ಕೊಳ್ಳಿ ಮಾಡ್ತಾರಮ್ಮ, ಸುಮ್ಮನೆ ಇರೋ, ಕೇಳ್ತೀನಿ. ಇದನ್ನ ತೊಳೆದು ಬಂದು ಮಾಡ್ತಾರೆ. ನೀನ್ ಯಾಕೆ ಹೇಳ್ತಿದ್ದೀನಿ ಇದು ಅಂದ್ರೆ, ಮಾಧ್ಯಮದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮುಗ್ದ್ರು ತಮಗೆ ತಗೊಂಬಾರ ಅಂದ್ರೆ ಬೆಳಗ್ಗೆ ತಗೊಂಡು ಹೋಗೋ ಚೊಂಬನ್ ತರ್ತಾರೆ. ಜ್ಞಾಪಕ ಇಟ್ಕೋ, ತಂಬಿಗೆ ಇಡಬಾರ್ದು, ಬಿಂದಿಗೆ ಇಡಬೇಕು. ಬಿಂದಿಗೆಗೂ ತಂಬಿಗೆಗೂ ವ್ಯತ್ಯಾಸ ಇದೆ. ಕಂಠ ಚಿಕ್ಕದಾಗಿದ್ದರೆ ಅವಳಿಗೆ ಪೂಜೆಯ ಅರ್ಹತೆ ಅಲ್ಲ. ತಂಬಿಗೆ ಅಂತ ಬಿಂದಿಗೆ ಇಂಪಾರ್ಟೆಂಟ್. ಕೊಡ ತಗೊಂಡು ಹೋಗ್ತಿದೆ ಗೊತ್ತಾ, ನೀರು ತುಂಬ ಕೊಡ. ಇದು ಗಂಗೆ ಗೌರಿಗೆ ಪೂಜೆ ಮಾಡಬೇಕಾದ ಕ್ರಮ. ಇದನ್ನ ಬಿಂದಿಗೆ ಆಕಾರದಲ್ಲೇ ಇಡಬೇಕು ಅಂತ ಹೇಳುತ್ತೆ. ಇದಕ್ಕೆ ಹಸಿ ದಾರ ಸುತ್ತಿ ಅದರೊಳಗೆ ನೀರು ಹಾಕಬೇಕು. ಇವ್ರೇನು ಮಾಡ್ತಾರೆ ಗೊತ್ತಾ, ಗೋಡಂಬಿ ದ್ರಾಕ್ಷಿ ಇರೋ ಬರೋದೆಲ್ಲ ಹಾಕ್ತಾರೆ. ಯಾರು ಹೇಳಿದ್ರೆ ಇದನ್ನೆಲ್ಲ ಹಾಕು ಅಂತ ನೀರೊಳಗೆ ಯಾವತ್ತೂ ಹಾಕಬಾರ್ದು. ನೀರೊಳಗೆ ಕೊಳಿಬಾರ್ದು. ಕೊಳೆತು ಹೋಗೋ ಪದಾರ್ಥವನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ನಾಳೆ ಪ್ರತಿಫಲವು ಕೊಳೆತು ಹೋಗುತ್ತೆ ನಿನ್ನ ಜೀವನ. ತೆಂಗಿನಕಾಯಿ ಈಗಲೇ ಹೇಳ್ತಾ ಇದ್ದೀನಿ, ಒಳ್ಳೆ ಬಲ್ತಿರೋ ಕಾಯಿ ತಗೊಳ್ಳಿ. ಏನ್ ಹೇಳತ್ತೆ,
ಫಲಂ ಸಮರ್ಪಯಾಮಿ. ಫಲ ಅಂದ್ರೇನು? ಪೂರ್ಣ ಫಲ. ತೆಂಗಿನಕಾಯಿ ಅಲ್ಲ, ಎಳ್ನೀರು, ಒಣಗಿರುವಂತ ಮಟ್ಟೆಕಾಯಿನ ಇಡಬೇಕು ಅಂತ ಹೇಳುತ್ತೆ. ಇವ್ರಿಗೆ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ ಬಿಂದಿಗೆ, ತಬಕ್ ಅಂತ ತೆಂಗಿನಕಾಯಿನೇ ಬಿದ್ದು ಹೋಗುತ್ತೆ, ಅಷ್ಟು ದೊಡ್ಡದು. ಏನು ಮಾಡ್ತಾರೆ? ಸರಿ, ಒಳ್ಳೆ ತೆಂಗಿನಕಾಯಿನ ಇಟ್ಕೊಳ್ಳಿ, ಬೇಡ ಅಂದಿಲ್ಲ. ಜುಟ್ಟು ಒಂದು ಚೂರ್ಪ ಇರಲಿ. ಕೆಲವರು ನುಣ್ಣಗೆ ಬೋಳಿಸಿಟ್ಕೊಂಡ್ಬಿಡ್ತಾರೆ. ನುಣ್ಣಗಿಲ್ಬಾ, ಜುಟ್ಟು ಇರಬೇಕು. ಬೇರೆ ಎಲ್ಲ ನಾರೆಲ್ಲ ತೆಗೆದಿಟ್ಕೊಳ್ಳಿ. ಕ್ಲೀನ್ ಆಗೋದಕ್ಕೆ ಅರ್ಶಿನ ಹಚ್ಚಬೇಕು. ಏನು ಮಾಡಬೇಕು? ಅರ್ಶಿನ ಪೂರ್ತಿ ಅರ್ಶಿನ ಹಚ್ಬೇಕು. ಅದಕ್ಕೆ ಕೆಳಗಡೆ ಒಂದು ಲೈನು ತೆಂಗಿನಕಾಯಿ ಮೇಲೆ ಒಂದು ಲೈನು ಅರ್ಶಿನ ಅಲ್ಲ ಗಂಧ ಇಡಬೇಕು. ಎರಡನೇದು ಚಂದ್ರ, ಅಂದ್ರೆ ಆಂಜನೇಯ ಚಡ್ಡಿಗೆ ಹಚ್ತೀವಿ ಗೊತ್ತಾ, ಕೆಂಪು ಚಂದ್ರ, ಅದನ್ನ ಚಂದ್ರಾಕಾರದಲ್ಲಿ ಇಡಬೇಕು. ಕೆರಡೆ ಏನು ಅಂದ್ರೆ ಹರಿದ್ರಾಲಂಕಾರಂ ನರಸಿಂಹಭೂಷಣ್, ನರಸಿಂಹಸ್ವಾಮಿ ಕೂತಿಯಾನೆ, ತೊಡೆ ಮೇಲೆ ಲಕ್ಷ್ಮೀ ಇದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು. ಕಮಲದ ಹೂವು ಚಂದ್ರ. ಸೊ ಚಂದ್ರನ್ ಹಚ್ಚಿದಾಗ ಅದನ್ನ ಹಾಗೆ ಹಚ್ಚಿದಾಗ ಚಂದ್ರಾಕಾರದಲ್ಲಿ ಇರಬೇಕು. ಅದು ಅದರ ಮೇಲೆ ರಕ್ತ ತಿಲಕಂ ಸಮರ್ಪಯಾಮಿ. ಲಕ್ಷ್ಮಿ ಬಂದು ಲಕ್ಷ್ಮಿ ತಿಲಕ. ಇವ್ರೇನ್ ಮಾಡ್ತಾರೆ? ಕುಂಕುಮ ಇಡ್ತಾರೆ. ಕುಂಕುಮ ಇಡಬೇಡಿ, ಲಕ್ಷ್ಮಿ ಅವತ್ತು ತಿಲಕಧಾರಿಣಿ, ಅವಳು ತಿಲಕನೇ ಇಡಬೇಕು, ಬಹಳ ವಿಶೇಷತೆ. ಸೊ ಆ ತಿಲಕನ ಇಟ್ಟು ತೆಂಗಿನಕಾಯಿಗೆ ಅರ್ಶಿನ ಪೂರ್ತಿ ಹಚ್ಚಿ ನೀರಲ್ಲಿ ಪ್ರಾರ್ಥನೆ ಮಾಡಬೇಕು. ನೀರು ಒಳಗೆ ಏನು ಹಾಕ್ಬೇಕು ಗೊತ್ತಾ? ನಿಮಗೆ ಅಕಸ್ಮಾತ್ ಒಡವೆಗಳಿದ್ರೆ ತೊಳೆದಿಟ್ಕೊಳ್ಳಿ. ಯಾವ ಒಡವೆಗಳು? ನವರತ್ನದ ಒಡವೆಗಳು ಅಥವಾ ನವರತ್ನದ ಉಂಗುರ, ನಿಮ್ದು ಯಾವ್ದಾರು ಒಡವೆ. ನೀವು ಹಾಕೊಂಡಿರೋದು ತೊಳೆದೇ ನೀರಿಗೆ ಹಾಕ್ಬೇಡಿ, ಚೆನ್ನಾಗಿ ತೊಳೆದು ಅದನ್ನ ಹಾಕಿ ಪೂಜೆ ನಂತರ ಮತ್ತೆ ಧರಿಸಬೇಕು ಅಂತ ಹೇಳುತ್ತೆ. ಧರಿಸಿದಾಗ ಶಾಶ್ವತ ಲಕ್ಷ್ಮಿ ಇರ್ತಾಳೆ. ಆಮೇಲೆ ಅದರೊಳಗೆ ಅರ್ಶಿನದ ಕೊಂಬು, ಹಸಿ ಶುಂಠಿ, ಇದೆಲ್ಲ ಭೂ ಪ್ರದೇಶ. ಭೂಮಿ ಮೇಲೆ ಅಡಿಕೆ, ಒಂದು ಬಟ್ಲ ಅಡಿಕೆ. ಅಂದ್ರೆ ಇವನೇನ್ ಮಾಡ್ತಾರೆ ಗೊತ್ತಾ? ಅರ್ಧ ಬಟ್ಲ ಅಡಿಕೆ ಹಾಕ್ತಾರೆ. ಪೂರ್ತಿ ಅಡಿಕೆಯನ್ನ ಹಾಕಬೇಕು. ಇಡೀ ಅಕ್ಕಿಯನ್ನು ಹಾಕಿ ಮುಕ್ಕಾಲು ನೀರು ತುಂಬಿ ತೆಂಗಿನಕಾಯಿ ಇಡಬೇಕು. ತೆಂಗಿನಕಾಯಿ ಇಡಬೇಕಾದ್ರೆ ಮಾವಿನ ಸೊಪ್ಪು, ವೀಳ್ಯದೆಲೆ ಎರಡೂ ಇರಬೇಕು. ಎಷ್ಟೋ ಜನ ವೀಳ್ಯದೆಲೆ ಇಡ್ತೀರಾ, ದಯವಿಟ್ಟು ಹೇಳ್ತೀನಿ, ಸಾಫ್ಟ್ ಆಗಿರೋ ಕಾರ್ನರ್ ತೆಂಗಿನಕಾಯಿ ಕಡೆಗಿರ್ಬೇಕು. ನೀವೇನ್ ಮಾಡ್ತೀರಾ? ವೀಳ್ಯದೆಲೆ ಉಲ್ಟಾ ಇಟ್ಬಿಡ್ತೀರಾ. ಲೈನ್ಸು ಏನೇನಿದೆ ಉಬ್ಬಿರೋ ಅಂತದ್ದೆಲ್ಲ ಹೊರಭಾಗದಲ್ಲಿ ಇರಬೇಕು. 5 ಇಡಬೇಕು, 6, 8 ಎಲ್ಲ ಇಡಬೇಡಿ. ಮಾವಿನ ಸೊಪ್ಪು 2 ಗುಚ್ಚು ಇಟ್ಟರೆ ಸಾಕು, ಪರಿಪೂರ್ಣ ರಕ್ಷೆ. ಇಷ್ಟನ್ನು ಇಟ್ಟ ಮೇಲೆ ತಲೆ ಮೇಲೆ ಶಿರೋದ್ಧಾರದಲ್ಲಿ ಯಾವತ್ತು ತಿಳ್ಕೊಳ್ಳಿ, ನೀವು ಮಗ್ಗಿನ ಜಡೆ ಹಾಕೊಂತಿರಲ್ಲ, ಆ ಮಗ್ಗಿನ ಜಡೆ ಬಿಲ್ಲ ಇರತ್ತಲ್ಲ, ಅದು ಅವಳು ತಲೆ ಮೇಲಿಡ್ಬೇಕಂದ್ರೆ ತೆಂಗಿನಕಾಯಿ ಮೇಲಿಡಬೇಕು. ತುಂಬಾ ಇಷ್ಟ. ನೀವೇನ್ ಮಾಡ್ತೀರಾ? ಎಲ್ಲರೂ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಅಂದ್ರೆ ಕೆಲವರೆಲ್ಲ ದಯವಿಟ್ಟು ವಾಮಾಚಾರವಾಗಿ ಮಾಡ್ತೀರಾ. ಬಹಳ ತಪ್ಪದು, ಮಾಡಬೇಡಿ. ಅಂದ್ರೆ ಏನೋ, ಅರ್ಶಿಣದಲ್ಲಿ ಮೂಗು ಮಾಡೋದು, ಅರ್ಶಿಣದಲ್ಲಿ ಕಣ್ಣು ಮಾಡೋದು, ಅರ್ಶಿಣದಲ್ಲಿ ಎಲ್ಲ ಐಬ್ರೋ ಎಲ್ಲ ಮಾಡ್ಕೊಂಡು ಕಿವಿಗಳೆಲ್ಲ ಅರ್ಶಿಣದಲ್ಲಿ ಮಾಡ್ತೀರಾ. ಅಂದ್ರೆ ಆ ಥರ ಮಾಡಿದಾಗ ಬಿದ್ದು ಹೋದಾಗ ಏನು ಮಾಡ್ತೀರಾ? ಅಯ್ಯೋ ನೋಡ್ರಿ ಸುಶೀಲಮ್ಮ, ಯಾಕ್ರಿ ಹಿಂಗಾಗೋಯ್ತು, ಏನೋ ಅಪಶಕುನೇನೋ ಅಂತ ಹಿಂಗೆ ಒದ್ದಾಡ್ತೀರಾ. ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ತಾವೇ ಮಾಡಿದ್ದು ಕಲ್ಚಪ್ಪಡಿನ ತಲೆ ಮೇಲೆ ನೀವೇ ಹಾಕೊಂಡಂಗಾಗತ್ತೆ. ಮಾಡಿದ್ದು ಉಣ್ಣೋ ಮರ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ಲಕ್ಷಣವಾಗಿ. ಅಕಸ್ಮಾತ್ ಏನು ಹೇಳುತ್ತೆ? ಗಣಪತಿ ಅವಾಹ್ಯಂ ಅಂದ್ರೆ ಗಣಪತಿನೇ ಇರ್ತಾನೆ, ಶಿವಂ ಅವಾಹ್ಯಂ ಅಂದ್ರೆ ಈಶ್ವರನೇ ಇರ್ತಾನೆ, ಸುಬ್ರಹ್ಮಣ್ಯಂ ಅವಾಹ್ಯಂ ಅಂದ್ರೆ ಸುಬ್ರಹ್ಮಣ್ಯ. ನಾಳೆ ಏನು ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಲ್ಲ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿನೇ ಮುಖವಾಡ ಹಾಕ್ಬೇಕು ಅಂತ ಏನಿಲ್ಲ. ನೀನ್ ಮುಖ ನೋಡಿದ್ರೆ ಲಕ್ಷ್ಮಿ ಇದು, ಇಲ್ದಿದ್ರೆ ಗೌರಮ್ಮ. ಅಂದ್ರೆ ಅನುಮಾನಗಳು ಪೆದ್ದ ರೋಗಂ. ಇನ್ನೂ ಅನುಮಾನ ಇದೆ ಜೀವನದಾಗೆ, ನಾವು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀವ ವರದಂತ. ಅದಕ್ಕೆ ಮುಖವಾಡ ಬೇಕಾದ್ರೆ ಹಾಕೊಳ್ಳಿ, ಅದ್ರಲ್ಲಿ ಮುಖವಾಡ ಮಾಡಬೇಡಿ ಅರ್ಶಿಣದಲ್ಲಿ. ಯಾಕೆಂದ್ರೆ ಅದು ಉದುರು ಹೋಗುತ್ತೆ. ತದನಂತರ ತಲೆಯ ಮೇಲೆ ಕಮಲ್ದ ಹೂ ಇಡಿ, ಇಲ್ಲ ವಿಶೇಷವಾಗಿರ್ತಕ್ಕಂಥ ತಾಳೆ ಹೂ ಇಡಿ, ಇಲ್ಲದೆ ಇದ್ರೆ ಅನುಗ್ರಹ ಪೂರ್ವಕವಾಗಿರ್ತಕ್ಕಂಥ ಒಂದೇ ಒಂದು ಮಗ್ಗಿನ ಜಡೆ ಬಿಲ್ಲೆನ ಮೇಲಿಡ್ತಕ್ಕಂಥದ್ದು. ಇಷ್ಟನ್ನು ಮಾಡಿ ಅವಳಿಗೆ ಇಷ್ಟವಾದ ಏನು ಗೊತ್ತಾ? ಪನ್ನೀರ್. ಜ್ಞಾಪಕ ಇಟ್ಕೊಳ್ಳಿ, ಪನ್ನೀರ್ ತುಂಬಾ ಇಷ್ಟ, ಕಮಲ್ದ ಹೂವು ತುಂಬಾ ಇಷ್ಟ, ಕನಕಾಂಬ್ರ ಅಂತೂ ಅರ್ಚನೆಗೆ ಬಿಡಿ ಹೂನೇ ಇಟ್ಕೋಬೇಕು. ಹಾಲು ನೈವೇದ್ಯ ಬಹಳ ಇಷ್ಟ. ಹಣ್ಣುಗಳು ಪಂಚಫಲಂ ಸಮರ್ಪಯಾಮಿ. ನೀವೇನ್ ಮಾಡಿದ್ರಿ? 5 ಹಣ್ಣು ಅಂದ್ರೆ ಏನ್ ಮಾಡ್ತೀರಾ? ಎಷ್ಟೋ ರೀತಿಯ ಹಣ್ಣು ಇಟ್ಬಿಡ್ತೀರಾ. ಇದರಲ್ಲೂ ಒಂದು ವಿಶೇಷ, ಒಂದು ವಿಚಾರವಾಗಿರೋ ಹಣ್ಣು ತುಂಬಾ ಇಷ್ಟ ಅವಳಿಗೆ. ಏನದು ಅಂತ ಹೇಳ್ತೀನಿ. ಎಲ್ಲ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಓಕೆ ಗುರುಜಿ, ಈಗಾಗಲೇ ನೀವು ಆಚರಣೆ ಬಗ್ಗೆ ಹೇಳ್ತಾ ಇದ್ರಿ. ಅತ್ಯುತ್ತಮವಾದಂತಹ ನೈವೇದ್ಯ ಏನು ಅಥವಾ ಆಕೆಗೆ ತುಂಬಾ ಇಷ್ಟವಾದ ಹಣ್ಣುಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಒಟ್ಟಾರೆ ಇಡೀ ದಿನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಜೊತೆಗೆ ವಿಸರ್ಜನೆ ಹೇಗೆ? ಸಾಧಾರಣವಾಗಿ ಏನು ಹೇಳುತ್ತೆ ಅಂದ್ರೆ, ಈ ಪೂಜೆಯನ್ನು ಮಾಡಬೇಕಾದ್ರೆ ಹೆಣ್ಮಕ್ಳು 8 ಜನ ಮುತ್ತೈದರನ್ನ ಕರೆದು ಪೂಜೆ ಕೂತ್ಕೋಬೇಕು ಅಂತ ಹೇಳುತ್ತೆ. ಕೂತ್ಕೊಳ್ಳೋಕೆ ಮೊದಲೇನೆ 8 ಜನ ಕರೆದು, ಕನಿಷ್ಠ ಪಕ್ಷ ಅಷ್ಟಲಕ್ಷ್ಮಿ ಇರ್ತಾರೆ. 5 ವರ್ಷಕ್ಕಿಂತ ಚಿಕ್ಕ ಬಾಲಕಿಯನ್ನು ಕರೆದು, ಅವಳು ಕನ್ಯೆ ಮುತ್ತೈದೆ, ಅವಳೇ ನವದುರ್ಗೆ. ಇನ್ನೊಂದು ವೈದವ್ಯ ಜೀವನದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಮಗಳನ್ನ ಕರಿಬೇಕು. ಅಂದ್ರೆ ಯಾವ್ದಾದ್ರು ವಿಧವೆ ಆಗಿರ್ತಕ್ಕಂಥವ್ರು. ಇವರೆಲ್ಲ ಎನ್ಕೊಂಡು ಹಾಗೇನು ಅಂದ್ರೆ, ತಾರಾದೇವಿಯನ್ನ ದಶಮಹಾವಿದ್ಯೆಯಲ್ಲಿ ಅವಳು ವೈದವ್ಯದಲ್ಲೂ ಇರ್ತಾಳೆ ಮಹಾಲಕ್ಷ್ಮಿ ಅಂತ. ಅಂದ್ರೆ ಇವರೇನ್ಕೊಂತಾರೆ ಕೇವಲ ಅಂತ ಎಲ್ಲಾ ಹೆಣ್ಣು ಹುಟ್ಟುತ್ತಾ ಸಾಯೋದ್ರೊಳಗೆ ನಿತ್ಯ ಸುಮಂಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೇದ ಭಾವ ಇಲ್ಲ ಹೆಣ್ಮಕ್ಳಲ್ಲಿ ಅನ್ನೋದೇ ಆ ಕಾಲದಿಂದ ಸಂಪ್ರದಾಯ ಭಾರತ ದೇಶದಲ್ಲಿ. ಈ ತಾರಾದೇವಿಯನ್ನೋಳು ಹೇಗೆ ಬಂದಿರ್ತಾಳೆ? ವಿಧವೆ ತರ ಬಂದಿರ್ತಾಳೆ. ಸೊ ಅವ್ರನ್ನ ಒಂದು ಆಚರಣೆನ ಅವ್ರು ಕರಿಬೇಕು. ಕನ್ಯೆ ದುರ್ಗೆ ತರ ಬಂದಿರ್ತಾಳೆ, ಅದಕ್ಕೆ ಪುಟ್ಟದಾಗ ಬಾಲ್ಯ ದುರ್ಗೆಯಾಗಿ ಕರೀತಾರೆ. 8 ಅಷ್ಟಲಕ್ಷ್ಮಿಯರಾಗಿ ಬರ್ತಾರೆ. ಇಷ್ಟೂ ಕರೆದು ಕಂಕಣವನ್ನು ಕಟ್ಕೊಳ್ಳೋದು. ಏನಕ್ಕೆ ಕಂಕಣ ಕಟ್ಟೋದು ಅಂದ್ರೆ, ದಂಡ ತಾಳಿ ಕಟ್ಟಿದ ತಕ್ಷಣ ಬ್ಯಾಡ್ಜ್ ಕಣೋ ಇವನೇ ನಿನ್ನ ಗಂಡ ಅನ್ನೋದಕ್ಕೆ ಒಂದು ಕೊಟ್ಟಿರ್ತಾನೆ. ಅದಕ್ಕೆ ಮಾಂಗಲ್ಯ ಕಟ್ಕೊತಾರೆ. ಈ ಕೈಯಲ್ಲಿ ಏನಕ್ಕೆ ಕಟ್ತಾರೆ ಅಂದ್ರೆ, ವಾಚ್ ಕಟ್ಕೊಳ್ಳೋದು ಟೈಮ್ ಆಗೋಯ್ತು ಅಂತ. ಹಾಗೆ ಕಂಕಣ ಕಟ್ಟೋದೇನು ಅಂದ್ರೆ ಒಂದು ಪದ್ಧತಿ.
ನೀನು ಕಂಕಣದಲ್ಲಿದ್ಯಾ, ವ್ರತದಲ್ಲಿದ್ಯಾ, ಎಲ್ಲೂ ಆಚೆ ಹೋಗ್ಬೇಡ, ಈಚೆ ಯಾರನ್ನೂ ಮುಟ್ಟುಬಿಡ್ಬೇಡ, ಮೈಲಿಗೆ ಆಗದೆ ಇದ್ದಂಗೆ ನೋಡ್ಕೋ, ವ್ರತದಲ್ಲಿರೋದನ್ನ ಏನೇ ನಿಷ್ಠೆ ಅನುಷ್ಠಾನ ಇದೆ ಸರಿ ಅಂತ ಜ್ಞಾಪಸಕ್ಕೋಸ್ಕರ. ಸೊ ಇಲ್ಲಿ 3 ಜ್ಞಾಪಕ ಇಟ್ಕೋಬೇಕು. ಒಂದು ಶಾಮಂತಿ ಹೂ ಕಟ್ಕೋಬೇಕು, 2ನೇದು ಹರ್ಷಣದ ಕುಂಭ ಕಟ್ಕೋಬೇಕು, ತಾಳೆ ಎಲೆ ಕಟ್ಕೋಬೇಕು. 16 ಗಂಟಿರಬೇಕು ಆ ಹರ್ಷಣದ ದಾರದಲ್ಲಿ 16. ಅದಕ್ಕೆ ಷೋಡಶಿ ಮಂತ್ರ ಅಂತ ಕರಿತೀವಿ. ಷೋಡಶಿಯರು ಯಾರು ಅಂದ್ರೆ 8 ಅರಿಮಾ ಸಿದ್ಧಿ, ಮಹುಮಾ ಸಿದ್ಧಿ, ಲಘುಮಾ ಸಿದ್ಧಿ ಅಂತ ಸಿದ್ಧಿ ದೇವತೆಗಳು, 8 ನಾಗದೇವತೆಗಳು ಅಂದ್ರೆ ದಿಕ್ಕಲ್ಲಿ ನಾಗಗಳು, ದಿಗ್ಗಜಗಳು, 8 ದಿಕ್ನಾಗಗಳು ಇದ್ರ ಮೇಲೆ ಕೂತಿರ್ತಾಳೆ ವೈಭವೋಪೇತವಾಗಿ. ಅವಳು ಅದಕ್ಕೆ ವೈಭವಂ ಗಜವಾಹಿನಿ, ಗಜದಲ್ಲೇ ಕೂತ್ಕೊಂಡು ಬರೋದು, ಅವಳು ಆರ್ಡಿನರಿಯಾಗಿ ಬರೋದ. ಇಂಥ ಜಗನ್ಮಾತೆ ಗಜಲಕ್ಷ್ಮಿಯಾಗಿ ಬರ್ತಕ್ಕಂಥವಳು, ಶಾಶ್ವತವಾಗಿ ಸ್ಥಿರ. ಅವಳ ನಡಿಗೆ, ಅವಳ ಬಿಂಬ ಎಲ್ಲವನ್ನು ಲಕ್ಷ್ಮೀನ ಹೊಗಳು ಹೇಳಬೇಕು. ಪದ್ಮಾಸನದ್ದೇವಿ, ಪದ್ಮಸ್ವರೂಪಿಣಿ, ಪದ್ಮಹೇರಂಬೆ, ನೇತ್ರಸ್ವರೂಪಿಣಿ, ವಿಶ್ವರೂಪೆ, ವಿಶ್ವರೂಪಿಣಿ ಅಂತ ಕರೀತಾ ಹೋಗ್ತಾರೆ. ಈ ಸಹಸ್ರನಾಮವನ್ನು ಹೇಳ್ತಾ ಇದ್ದಾಗ ಶಿವನಿಗೆ ತುಂಬಾ ಇಷ್ಟವಾಗಿರತಕ್ಕಂಥದ್ದು ಮಹಾಲಕ್ಷ್ಮಿಗೆ ಮಾಂಗಲ್ಯ. ಇದಕ್ಕೆ 1-2 ಮಾಂಗಲ್ಯನ ಹಾಕಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇವರುಗಳು ಹೆಂಗಸರು ಮಾಂಗಲ್ಯಕ್ಕೆ ಎಲ್ಲ ಹೆಣ್ಣು ಮಕ್ಕಳನ್ನ ಕರೆಯೋಕೆ ಮೊದಲು ಅರಿಶಿನ ಕುಂಕುಮ ತಗೊಂಡೋಗ್ಬೇಕು. ಕರಿಯೋಕ್ಕೂ ವಿಧಾನ ಇದೆ, ಕೆಲವರು ಪಾಪ ಗೊತ್ತಿಲ್ಲ. ಏನು ಹೇಳುತ್ತೆ, ಇವ್ರ ಮನೇಲಿ ಅರಿಶಿನ ಕುಂಕುಮ ತಗೊಂಡೋಗ್ಬೇಕು, ಎಣ್ಣೆ ಬಾಟಲ್ ತಗೊಂಡೋಗ್ಬೇಕು. ಆ ಎಣ್ಣೆ ಕೊಬ್ಬರಿ ಎಣ್ಣೆ ಅಲ್ಲ, ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ತಗೊಂಡು ಹೋಗ್ಬೇಕು. ಅವ್ರ ಮನೆಗೆ ಕೊಟ್ಟ ಮೇಲೆ ಕುಂಕುಮನ ತಗೊಂಡು ಹೋಗಿ ಅರಿಶಿನವನ್ನ ಹಚ್ಚಿ ಕುಂಕುಮನ ಇಟ್ಟು ಈ ಎಣ್ಣೆ ಕೊಟ್ಟು ಸ್ವಲ್ಪ ಹಾಲನ್ನು ಕೊಡಬೇಕು. ಪುಟಾಣಿ ಡಬ್ಬಿಲ್ ಕೊಡ್ತಿದ್ರು, ಮೊದಲೆಲ್ಲ ಬೆಳ್ಳಿ ಡಬ್ಬಿಲ್ ತಗೊಂಡು ಹೋಗ್ತಿದ್ವಿ. ಯಾಕೆಂದ್ರೆ ನೋಡು, ನೀನು ಸ್ನಾನ ಮಾಡಿ ಮಂಗಳ ದ್ರವ್ಯ ಸಮೇತ ಮಂಗಳ ಮಹಾಲಕ್ಷ್ಮಿ ಇದ್ದಾಗ ಬರಬೇಕು ಅಂತ. ಆವಾಗ ಅವಳು ಆಹ್ವಾನ ಆಯ್ತು ಅಂತ ಇವ್ರು ಕೊಟ್ಟಿದ್ದ ಎಣ್ಣೆನಲ್ಲೇ ಇವರಲ್ಲೇ ಸ್ನಾನ ಮಾಡಿ ಅವಳು ಮಂಗಳ ದ್ರವ್ಯ ಸಮೇತ ಬರ್ತಾಳೆ. ಬಂದ ತಕ್ಷಣ ಹೊರಗಡೆ ಒಂದು ಮಣೆ ಹಾಕಿರ್ಬೇಕು, ಕಾಲು ತೊಳಿಬೇಕು. 8 ಜನ ಹೆಂಗಸರು ನಿಲ್ಲಿಸಿ ಮುತ್ತೈದರನ್ನ ಕಾಲು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂ ಕೊಟ್ಟು ಅವ್ರು ಮುಡ್ಕೊಂಡ ಮೇಲೆ ಒಳಗೆ ಬರ್ತಾರೆ. ಇದನ್ನ ಹೂ ವಿಳಿಯ ಅಂತ ಕರೀತಾರೆ. ಒಳಗೆ ಬಂದ ತಕ್ಷಣ ನಮಸ್ಕಾರ ಮಾಡಿದ ತಕ್ಷಣ ಪಾನಕ ಕೋಸಂಬರಿ ಕೊಡ್ಬೇಕು. ಕೊಟ್ಟ ಮೇಲೆ ಲಕ್ಷ್ಮೀ ವ್ರತ ನೀನ್ ಸ್ಟಾರ್ಟ್ ಮಾಡ್ಬೇಕು. ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟ್ ಎಲ್ಲ ಮಾಡಿದ್ಮೇಲೆ ಅವ್ರು ಕರೀತಾರೆ, ಇದ್ಕೊಳ್ಳಿ ಪಾಪ ಅವ್ರ ಅನುಕೂಲ. ಸೊ ಈ ಪೂಜೆ ಪುನಸ್ಕಾರ ಮಾಡಿ ಮಹಾಲಕ್ಷ್ಮಿ ವ್ರತ ಆದ್ಮೇಲೆ ಇವರು ಕುಂಕುಮ ಕೊಡ್ಬೇಕು. ಜ್ಞಾಪಕ ಇಟ್ಕೋ, ಯಾರಿಗಾದ್ರೂ ಕೊಡ್ಬೇಕಾರಕ್ಕೂ ಅರಿಶಿನ ಕುಂಕುಮ 1, 2, 3 ಅಂದ್ರೆ ಮಡಲ್ ತುಂಬ್ಕೊಂಬ ಅಂತ ಸರ್ಗ್ ಮುಚ್ಕೊಂಡಾಗ ಆ ಮಡಲ್ನಲ್ಲಿ ಒಂದು ಪೇಪರ್ ಆದ್ರೆ ಹಾಕೊಂಡ್ಬಿಡಿ. ಯಾಕಂದ್ರೆ ಕೆಲವರು ಸೀರೆ ಹೋಗ್ಬಿಡುತ್ತೆ, ಅಯ್ಯೋ ಗಲೀಜಾಗ್ಬಿಡುತ್ತೆ ಅಂತ ಇಟ್ಕೊಂತಾರೆ. ಅದಕ್ಕೆ ಪೇಪರ ಇಟ್ಕೊಳ್ಳಿ. ಅಷ್ಟನ್ನು ಹಾಕಿ ಆ ಅರಿಶಿನ ಅವ್ರು ಇಟ್ಕೊಂತಾರೆ. ನೀವೆಲ್ಲ ಮಾಂಗಲ್ಯದೊಳಗೆ ಎಷ್ಟೋ ಜನ ಗೊತ್ತಿಲ್ಲ, ಆ ಮಾಂಗಲ್ಯದೊಳಗೆ ಬಟ್ಲು ಏನಕ್ಕಿರುತ್ತೆ ಅಂದ್ರೆ ಮಾಂಗಲ್ಯ ಬಟ್ಲಲ್ಲಿ ತುಂಬಬೇಕು ಅರಿಶಿನ. ಕೆಲವರು ಸುಮ್ಮನೆ ಟಚ್ ಮೀ ನಾಟ್ ಅಂತ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನ ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ ಅಂದ್ರೆ ಒಳಗಡೆ ಮಾಂಗಲ್ಯ ಹಾಕಿ ಆ ಸ್ತನದ ಮಧ್ಯ ಮಾಂಗಲ್ಯ ಗುಪ್ತವಾಗಿಟ್ಟು ಸೀತಾಮ್ನವರ ಅನುಗ್ರಹ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ನೀವು ಅವ್ರನ್ನ ಕುಂಕುಮ ಇಟ್ಟು ಕಳಿಸ್ತೀರ. ಆಚೆ ಕಳಿಸಿದ ತಕ್ಷಣ ಒಂದು ಆರತಿಯನ್ನ ಮಾಡಿ ತಿರುಗಿ ಮತ್ತೆ ವಾಪಸ್ ಅವ್ರಿಗೆ ಕರ್ಕೋಬೇಕು. ನೀವು ಹೋಗಿರೋ ಲಕ್ಷ್ಮಿ ಪುನಃ ದರ್ಶಯಾಮಿ ಅಂತ. ಸೊ ಜ್ಞಾಪಕ ಇಟ್ಕೊಳ್ಳಿ, ಒಂದು ವೈದವ್ಯ ಜೀವನ ತಾಂಬೂಲ ಹಣ್ಣು, ಇವಳಿಗೆ ಕನ್ಯಾಮುತ್ತೆಗೆ ಪೂಜೆ, 8 ದಿನ ಅಷ್ಟಲಕ್ಷ್ಮಿ ಪೂಜೆ. ಇದ್ರ ಜೊತೆ ಒಂದು ಮೇನ್ ಜ್ಞಾಪಕ ಇಟ್ಕೋಬೇಕು ನವಿತಾ, ಯಾರೇ ಆಗಲಿ ಲಕ್ಷ್ಮೀ ವ್ರತ ಮಾಡಿ ನೀವೆಲ್ಲ ಕೋಟ್ಯಾಧೀಶ್ವರ ಕೊಡಬೇಕು ಅಂತಿಲ್ಲ. ಸ್ಲಮ್ಮಲ್ಲಿರೋಂಥವ್ರಿಗೆ, ದಟ್ಟ ದಾರಿದ್ರಲ್ಲಿರ್ತಕ್ಕಂಥ ಯಾವುದೋ ಹೆಣ್ಮಗಳಿಗೆ ಅವ್ರಿಗೆ ಹೋಗಿ ನೀವು ರೌಕೆ ಬಟ್ಟೆ, ಅರಿಶಿನ ಕುಂಕುಮ, ಮಂಗಳದ್ರವ್ಯ ಕೊಟ್ರೆ, ಲಕ್ಷ್ಮೀ ಕ್ಷೀರ ಸಮುದ್ರ ರಚನೆಯ ಹಾಲನ್ನ ಚಿಕ್ಕ ಮಗುಗೆ, ಹಾಲೇ ನೋಡದೆ ಇರೋಂತ ಯಾವ್ದಾರೋ ಒಂದು ಸ್ಲಮ್ಮಲ್ಲೋ ಒಂದು ಗುಡಿಸ್ಲಲ್ಲೋ ಮಗುಗೆ ಕೊಟ್ರೆ ಆ ಬಡ ಅಂತಾಳಲ್ಲ, ನಿಮ್ಮ ಲಕ್ಷ್ಮಿ ನಿಮ್ಮ ಅಲಕ್ಷ್ಯ ಮಾಡದೆ ನಿಮ್ಮ ಮನೆಗೆ ಕಾಲಿಡ್ತಾಳೆ. ಇದು ಸತ್ಯ ಸತ್ಯ ಸತ್ಯ. ಇಷ್ಟೆಲ್ಲ ಇರೋದಕ್ಕೆ ಈ ಒಂದು ವೈಶಿಷ್ಟ್ಯಪೂರ್ವಕ ವರಮಹಾಲಕ್ಷ್ಮಿನ ಎಲ್ಲರೂ ವಿಸರ್ಜನೆ ಮಾಡುವಂತಹ ಕ್ರಮ ಕೂಡ ಅದೇ ರೀತಿ ಖಂಡಿತ ಇದೆ. ವಿಸರ್ಜನೆ ಏನು ಅಂದ್ರೆ ಜ್ಞಾಪಕ ಇಟ್ಕೋಬೇಕು, ಇವತ್ತು ನಾವು ಪೂಜಾ ಪುನಸ್ಕಾರವನ್ನ ಮಾಡಿರ್ತಕ್ಕಂಥವ್ರು ಸಾಯಂಕಾಲದೊಳಗೆ ಮಾಡೋ ಹಾಗಿದ್ರೆ ಇವತ್ತು ಸಾಯಂಕಾಲ ಮಾಡ್ಬೋದು. ಕೆಲವ್ರಿಗೆ ಏನಂದ್ರೆ ಲಕ್ಷ್ಮಿ ಮನೆಯಿಂದ ಹೊರಡೋಗ್ತಾಳೆ ಅಂತ, ಹೋಗಲ್ಲ. ಅವಳು ನಿಂತಿರೋ ಲಕ್ಷ್ಮಿ ಕೂತಿರೋಳಿಗಿಂತ ಶ್ರೇಷ್ಠ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಕಮಲ್ದು ಹೂ ಕಾಲು ಮುಚ್ಚಿರುತ್ತೆ, ಅದಕ್ಕೆ ನಿಂತಿರೋ ಲಕ್ಷ್ಮಿನೇ ರವಿವರ್ಮ ಆಟಲ್ಲಿ ಬರೆದಿರೋದು. ನಾಳೆ ನೀವು ಸಾಯಂಕಾಲಕ್ಕೆ ಕೆಲವು ಬೆಳಗ್ಗೆ ಎಲ್ಲರೂ ಗೂಡನ್ನ ಇಟ್ಕೊಳ್ಳಿ, ಸಾಯಂಕಾಲ ಒಂದು ಸ್ವಲ್ಪ ಉಸ್ಲಿ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಆಗಿ ಮಕ್ಕಳಿಗೆಲ್ಲ ಹಂಚಿ ವಿಸರ್ಜನೆ ಮಾಡಿ ಪ್ರಾರ್ಥನೆ ಮಾಡಿ. ಸೋಮವಾರಕ್ಕೆ ಅಂದ್ರೆ 3ನೇ ದಿವಸ ಮಾಡಬೇಕು. 3ನೇ ದಿವಸ ಅಯ್ಯೋ ಪೌರ್ಣಿಮೆ ನಾವು ಮಹಾಲಕ್ಷ್ಮಿ ಹೆಂಗ್ ಕಳಿಸ್ಲಿ ಅಂತ. 5ನೇ ದಿವಸಕ್ಕೆ ಕಳಿಸಿದ್ರೆ ಏನ್ ಮಾಡ್ತಾರೆ, ಅಯ್ಯೋ ಮಂಗಳವಾರ ಮಗಳನ್ನ ಕಳಿಸಬಾರ್ದು ಅಂತ. ಹಿಂಗೇ ನೀವು ಕೂರಿಸ್ಕೊಂಡಿದ್ರೆ ಜೀವನ ಪೂರ್ತಿ ಮಹಾಲಕ್ಷ್ಮಿ ಕೂತ್ಕೊಂಡಿರ್ಬೇಕು, ನೆಕ್ಸ್ಟ್ ಹಬ್ಬ ಹೊಟ್ಟೋಗತ್ತೆ. ಆದ್ರಿಂದ ಯದ್ಭಾವಂ ತದ್ಭವತಿ. ಮಹಾಲಕ್ಷ್ಮಿ ಏನಂದ್ರೆ ಕೂತಿರ್ತಕ್ಕಂಥವಳು ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ಇದು ಸತ್ಯ. ಪೂಜೆ ಮಾಡಿದಿರಾ ಶ್ರದ್ಧೆಯಾಗಿ ಅವಳು ನಿಮ್ಮಲ್ಲಿ ಶಾಶ್ವತ ಆಗಿರ್ತಾಳೆ. ಚರಲಕ್ಷ್ಮಿ ಸ್ಥಿರ ವಾಸಃ ಅಂತ ಕರೀತಾರೆ. ಸೊ ಇಂಥ ಲಕ್ಷ್ಮಿ ಜ್ಞಾಪಕ ಇಟ್ಕೊಳ್ಳಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಸಮಾನ ಸಾಮದೇವಿ ಸಾ ಸಮಸ್ತೆ ಸುರಸೇವಿತ ಸರ್ವ ಸಂಪತ್ತಿ ಜನನಿ ಸದ್ಗುಣ ಸಕಲೇಷ್ಟದ. ನಿಮಗೆ ಈ ಜೀವನ ಪೂರ್ತಿ ಆಧಾರಪೂರ್ವಕವಾಗಿರ್ತಕ್ಕಂಥ ಈ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಹರ್ಷವನ್ನ ತುಂಬಲಿ. ಇವತ್ತೆಲ್ಲ ಕಷ್ಟಪಟ್ಟು ಈ ಕೊಡಗಿನಲ್ಲೋ ಅಥವಾ ಕೇರಳದಲ್ಲೋ ಹಬ್ಬ ಆಚರಣೆ ಮಾಡದೇ ಇರತಕ್ಕಂಥವ್ರಿಗೆ ಬೇಕಾಗಿರೋದು ಧೈರ್ಯ ಲಕ್ಷ್ಮಿ. ಈ ಧೈರ್ಯವನ್ನ ತುಂಬಿ ನೀವು ಧೈರ್ಯವಾಗಿ ನೀವು ಈ ಹಬ್ಬ ಆಚರಣೆಗಳಲ್ಲಿ ದುಃಖ ತರಿತವಾಗಿರ್ತಕ್ಕಂಥದ್ದು ಮರೆತು ಅನುಗ್ರಹ ಪೂರ್ವಕವಾಗಿ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮುಖಾಂತರ ಕೇಳ್ಕೊಂತ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ.
ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಆಚರಣೆ, ವ್ರತ, ವಿಧಿವಿಧಾನಗಳ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಡ್ತೀರಾ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಒಟ್ಟಾರೆ ಈಗಾಗಲೇ ಅಷ್ಟಲಕ್ಷ್ಮಿಯರನ್ನ ಆರಾಧಿಸೋದು ಹೇಗೆ, ನಮ್ಮೊಳಗೆ ಅವುಗಳನ್ನು ತಂದುಕೊಳ್ಳೋದು ಹೇಗೆ, ಯಾವ ರೀತಿಗೆ ಲಕ್ಷ್ಯವನ್ನ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡ್ವಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.